God is good and all the time. ಈ ಸಮಯವು ಆಶೀರ್ವಾದದ ಸಮಯವಾಗಿದೆ. ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುವಂಥ ಸಮಯವಾಗಿದೆ. ಈ ದಿವಸ ಪ್ರಪಂಚದಾದ್ಯಂತ ಗುಡ್ ಫ್ರೈಡೆಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಶುಭ ಶುಕ್ರವಾರ ಎಂಬುದಾಗಿ ಕ್ರೈಸ್ತರಾದಂಥ ನಮಗೆ, ವಿಶ್ವಾಸಿಗಳಾದಂಥ ನಮಗೆ ಶುಭ ದಿನ. ನಾವಿದನ್ನು ಶುಭ ಶುಕ್ರವಾರ, ಗುಡ್ ಫ್ರೈಡೆ ಎಂಬುದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ವೈ ಡು ವಿ ಕಾಲ್ ಗುಡ್ ಫ್ರೈಡೆ? ಯಾಕೆ ನಾವು ಈ ದಿವಸ ಯೇಸುವಿನ ಮರಣದ ದಿನ, ಯೇಸು ಶಿಲುಬೆಯಲ್ಲಿ ಘೋರವಾದಂಥ ಮರಣವನ್ನು ಅನುಭವಿಸಿದಂಥ ಈ ದಿನ, ಆದರೆ ನಾವು ಇದನ್ನು ಶುಭ ಶುಕ್ರವಾರ ಎಂಬುದಾಗಿ ಕರಿತೇವೆ. ಯಾಕಂತ ಹೇಳಿದರೆ ಜೀಸಸ್ ಕ್ರೂಸಿಫೈಡ್ ಫಾರ್ ಮೀ. ಆಮೇಲೆ ಯೇಸು ನನಗಾಗಿ ಶಿಲುಬೆಗೆ ಏರಿಸಲ್ಪಟ್ಟಿದ್ದಾನೆ. ನನ್ನ ಪಾಪಕ್ಕಾಗಿ ಯೇಸು ಶಿಲುಬೆಗೆ ಏರಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಯೇಸುವಿನ ಶಿಲುಬೆಯು ನಮಗೆ ಆಶೀರ್ವಾದವಾಗಿದೆ. ಅದಕ್ಕೆ ದೇವರು ವಾಕ್ಯ, ಶಿಲುಬೆಯ ಮಾತು ನಮಗಾದರೂ ದೇವರ ಶಕ್ತಿ, ಪವರ್ ಆಫ್ ಗಾಡ್, ದೇವರ ಶಕ್ತಿಯಾಗಿದೆ. ನಂಬುವರಾದ ನಮಗೆ ಶಿಲುಬೆಯ ಸಂದೇಶ ಅದು ದೇವರ ಏನಾಗಿದೆ ಅಂತ ಹೇಳಿದ್ರೆ ಶಕ್ತಿಯಾಗಿದೆ. ಈ ದಿನ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಇಡೀ ಮಾನವ ಕುಲಗೋಸ್ಕರ, ಮಾನವ ಕುಲವನ್ನು ಪಾಪದಿಂದ ರಕ್ಷಿಸಗೋಸ್ಕರ ಪ್ರೆಷಸ್ ಲೈಫನ್ನು, ಇಟರ್ನಲ್ ಲೈಫನ್ನು ಕೊಡುವುದಕ್ಕಾಗಿ ಯೇಸು ಶ್ರೇಷ್ಠವಾದಂಥ ಯಜ್ಞವನ್ನು ಶಿಲುಬೆಯಲ್ಲಿ ಅರ್ಪಿಸಿದ್ದಾನೆ. ಆದ್ದರಿಂದ ನಮಗೆ ಬಿಡುಗಡೆ ಸಿಕ್ಕಿದೆ. ಆಮೇಲೆ ನಮಗೆ ಫ್ರೀಡಮ್ ಸಿಕ್ಕಿದೆ. ಕತ್ತಲಿಂದ, ಪಾಪದಿಂದ, ಸೈತನ ದಾಸತ್ವದಿಂದ ನಮಗೆ ಬಿಡುಗಡೆ ಸಿಕ್ಕಿದೆ. ನಮಗೆ ಜಯ ಸಿಕ್ಕಿದೆ. ಪಾಪದ ಮೇಲೆ ನಮಗೆ ಜಯ ಸಿಕ್ಕಿದೆ. ಮರಣದ ಮೇಲೆ ನಮಗೆ ಜಯ ಸಿಕ್ಕಿದೆ. ರೋಗದ ಮೇಲೆ ನಮಗೆ ಜಯ ಸಿಕ್ಕಿದೆ. ಆದ್ದರಿಂದ ಇವತ್ತು ನಾವು ನಂಬ್ತೇವೆ, ಗುಡ್ ಫ್ರೈಡೆ ನಮಗೆ ಒಳ್ಳೆಯ ದಿವಸವಾಗಿದೆ. ನನ್ನ ಕರ್ತನು ಶಿಲುಬೆಯಲ್ಲಿ ನನಗೋಸ್ಕರ ರಕ್ತವನ್ನು ಸುರಿಸಿ ನನ್ನನ್ನು ಪಾಪದಿಂದ, ಶಾಪದಿಂದ ವಿಮೋಚಿಸಿದ್ದಾನೆ. ಆದ್ದರಿಂದ ಇವತ್ತಿನ ಸಂದೇಶ ನಾನು ನಂಬ್ತೇನೆ ನಮಗೆಲ್ಲರಿಗೆ ಆಶೀರ್ವಾದದ ಸಂದೇಶವಾಗಿದೆ. 2 ಭಾಗ ನಾನು ಮಾತಾಡಿದೆ. ಆನ್ ದ ಕ್ರಾಸ್, ಶಿಲುಬೆಯ ಮೇಲೆ. ಇವತ್ತು ನಾವು ಸಂಗೀತ ಆಡಿದೆವು. ಎಷ್ಟು ಕ್ರಯ ಕಟ್ಟಿದ್ದಾನೆ, ಹೌ ಮಚ್ ಕಾಸ್ಟ್. ಜ್ಞಾನ ಮಾಡೋದಾದರೆ ನಾವು ಚೇಂಜ್ ಆಗ್ತೇವೆ. ನಾವು ಇದ್ದಾಗೆ ಇರುವುದಿಲ್ಲ. ಆನ್ ದ ಕ್ರಾಸ್ 3 ಸಂಗತಿ ನಾನು ಹೇಳ್ತೇನೆ. ಅದ ನಂತರ ಶಿಲುಬೆಯಲ್ಲಿ ಯೇಸುವಿನ ರಕ್ತದ ಮೂಲಕ ನಮಗೆ ಅನುಗ್ರಹಿಸಿದಂಥ, ನಮಗೆ ಲಭಿಸಿದಂಥ 7 ಆಶೀರ್ವಾದಗಳು, 7 ಬ್ಲೆಸ್ಸಿಂಗ್ಸ್. ಮೊದಲನೇ ಪಾರ್ಟ್ನಲ್ಲಿ ನೋಡಿದರೆ ಆನ್ ದ ಕ್ರಾಸ್ ಏನಾಯಿತು? ಲೂಕ್ ಚಾಪ್ಟರ್ 23 ವರ್ಸ್ 33 ನಾವು ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 23 ವರ್ಸ್ 33. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ದೇವರ ವಾಕ್ಯ ಹೇಳ್ತದೆ, ಕಪಾಲ ಎಂಬ ಸ್ಥಳಕ್ಕೆ ಬಂದಾಗ ಯೇಸುವನ್ನು ಮತ್ತಿಬ್ಬರು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಶಿಲುಬೆ, ಆನ್ ದ ಕ್ರಾಸ್, ಶಿಲುಬೆ ಒಂದು ಕಠಿಣವಾದಂಥ ಶಿಕ್ಷೆ. ಆರಂಭವಾದುದು ರೋಮ್ ಸಾಮ್ರಾಜ್ಯದಿಂದ. ರೋಮನರು ಆರಂಭ ಮಾಡಿದಂಥ ಒಬ್ಬ ಕ್ರಿಮಿನಲ್ಗೆ, ಘೋರವಾದ ಪಾಪ ಮಾಡಿದಂಥ ಒಬ್ಬ ಕ್ರಿಮಿನಲ್ಗೆ ಕೊಡುವಂಥ ಘೋರವಾದ ಅವಮಾನದ ಒಂದು ಶಿಕ್ಷೆ ಇರೋದಾದರೆ ಅದು ಶಿಲುಬೆಗೆ ಹಾಕುವಂಥ ಶಿಕ್ಷೆ. ಘೋರವಾದ ಶಿಕ್ಷೆ, ಕಠಿಣವಾದ ಶಿಕ್ಷೆ ಎಂಬುದಾಗಿ ಕರೆಯಬಹುದು. ಬಹಳ ಒಂದು ಅವಮಾನ, ಇನ್ಸಲ್ಟ್ ಆಗಿ, ಪಬ್ಲಿಕ್ ಆಗಿ ಸಾಯುವಂಥ ಒಂದು ಪನಿಷ್ಮೆಂಟ್ ರೋಮ್ ಸಾಮ್ರಾಜ್ಯದವರು ಒಬ್ಬ ಕೈದಿಗೆ, ಒಬ್ಬ ಅಪರಾಧಿಗೆ ಅಂಥ ಘೋರ ಅವನು ಅಪರಾಧ ಮಾಡಿದ್ರೆ, ಅದು ಸಾಬೀತಾದರೆ ಅವನಿಗೆ ಕೊಡುವಂಥ ಶಿಕ್ಷೆದು ಬಹಳ ಘೋರವಾದ ಶಿಕ್ಷೆ.
ಆನ್ ದ ಕ್ರಾಸ್ ನಾವು ನೋಡ್ತೇವೆ 3 ಸಂಗತಿ. ಪೇನ್, ದ ಪೇನ್ ಆಫ್ ಕ್ರೈಸ್ಟ್. ಈ ಪೇನ್ ಅನ್ನು ನಮಗೆ ಆಲೋಚನೆಗೆ ಸಾಧ್ಯ ಮೇಂಟೈನ್ ಮಾಡಲಿಕ್ಕೆ. ಯೇಸುವಿನ ನೋವು, ಯೇಸು ಕೂಗ್ತಿದ್ದಾನೆ, ಮೈ ಗಾಡ್ ಎಂಬುದಾಗಿ. ನನ್ನ ದೇವರೇ, ನನ್ನ ದೇವರೇ. ಈಸ್ ಗಾಡ್. ನನ್ನ ದೇವರೇ ಮನುಷ್ಯನಾಗಿ ಬಂದೆ, ಮನುಷ್ಯ ಕುಮಾರನಾಗಿ ಬಂದಿದ್ದಾನೆ ಆತನು. ನನ್ನ ದೇವರೇ. ಆ ನೋವು ಏನು? ದ ಪೇನ್ ಆಫ್ ಕ್ರೈಸ್ಟ್ ಆನ್ ದ ಕ್ರಾಸ್. ಆ ನೋವನ್ನು ನಾವು ಮೆಡಿಟೇಟ್ ಮಾಡೋದಾದ್ರೆ, ಒಬ್ಬ ಕ್ರಿಮಿನಲ್ ಅನ್ನು ಶಿಲುಬೆಗೆ ಹಾಕುವಾಗ ಅವನನ್ನು ಏನು ಮಾಡ್ತಾರೆ ಅಂದರೆ, ಮೊದಲು ಅವನ ಬಟ್ಟೆಯನ್ನು ತೆಗಿತಾರೆ. ಕಂಪ್ಲೀಟ್ ಅವನನ್ನು ಏನು ಮಾಡ್ತಾರೆ? ವಸ್ತ್ರವಿಲ್ಲದವನಾಗಿ ಅವನು ಮಾಡ್ತಾರೆ. ಯೇಸುವಿಗೆ ಬಟ್ಟೆಯನ್ನು ತೆಗಿತಾರೆ. ದೇವರ ವಾಕ್ಯ ಹೇಳ್ತದೆ, ಚಿತ್ರಕಾರನ ಒಂದು ಬಟ್ಟೆಯನ್ನು ಕೊಟ್ಟಿದ್ದಾನೆ. ಅವನೊಂದು ತುಂಡು ಬಟ್ಟೆಯನ್ನು ಶಿಲುಬೆಯ ಆ ಚಿತ್ರಣದಲ್ಲಿ ನಾವು ನೋಡ್ತಿದ್ದೇವೆ. ಆದರೆ ಫ್ಯಾಕ್ಟ್, ರಿಯಾಲಿಟಿ, ಥಿಯೋಲಜಿಕಲ್ ನಾವು ಸ್ಟಡಿ ಮಾಡುವಾಗ, ದೈವಶಾಸ್ತ್ರದಲ್ಲಿ ನಾವು ಅದನ್ನು ಅಧ್ಯಯನ ಮಾಡುವಾಗ, ಯೇಸುವಿನ ಸಂಪೂರ್ಣ ಬಟ್ಟೆಯನ್ನು ಅವರು ತೆಗೆದರು. ನಾನು ಪೇನ್ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಶಿಲುಬೆಗೆ ಹಾಕಿದಂಥ ವ್ಯಕ್ತಿ ಆತನು ಪಕ್ಕನೆ ಸಾಯುವುದಿಲ್ಲ. ಶಿಲುಬೆಯ ಒಂದು ಶಿಕ್ಷೆಯ ಉದ್ದೇಶ, ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, ಅವನು ಬಹಳ ನೋವನ್ನು, ವೇದನೆಯನ್ನು ಅನುಭವಿಸಿ ಸಫರ್ ಆಗಿ ಅವನು ಏನಿದೆ, ನರಳಿ ವೇದನೆಯಿಂದ ಕೂಗಿ ಅವನು ಸಾಯ್ಬೇಕು. ತಕ್ಷಣ ಅವನು ಸಾಯಬಾರ್ದು. ಅವನು ಈ ಶಿಲುಬೆಯ ಮರಣದ ಉದ್ದೇಶ, ಒಬ್ಬ ಕ್ರಿಮಿನಲ್ಗೆ, ಕಠೋರ ಕ್ರಿಮಿನಲ್, ಘೋರ ಅಪರಾಧ ಮಾಡಿದಂಥ ವ್ಯಕ್ತಿಗೆ ಅವನ ಬಟ್ಟೆಯನ್ನು ಮೊದಲು ತೆಗಿತಾರೆ. ಶಿಲುಬೆಗೆ ಹಾಕೋಕ್ಕಿಂತ ಮುಂಚೆ ಕೊರಡೆಯಿಂದ ಹೊಡೆಯುತ್ತಾರೆ. ಕೊರಡೆಯಿಂದ ಹೊಡೆದು ಅವನ ಬಟ್ಟೆಯನ್ನು ತೆಗೆದುಕೊಂಡು ಶಿಲುಬೆಗೆ ಹಾಕುವಾಗ, ಕೆಲವು ಬೈಬಲ್ ಸ್ಕಾಲರ್ನವರು ಹೇಳುವ ಪ್ರಕಾರ, ಅಧ್ಯಯನದ ಪ್ರಕಾರ, ಅವರು 3 ದಿವಸ 4 ದಿವಸ ಕೂಡ ಸಾಯುವುದಿಲ್ಲ. ಬ್ಲಡ್ ಹೋಗ್ತಾ ಇರ್ತದೆ. ನೋವನ್ನು ಅನುಭವಿಸಿದ್ದಾರೆ ಶಿಲುಬೆಯಲ್ಲಿ. ಕೆಲವು ಸಂದರ್ಭದಲ್ಲಿ ರೋಮನರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಸತ್ತ ವ್ಯಕ್ತಿಯ ಶವವನ್ನು ಶಿಲುಬೆಯ ವ್ಯಕ್ತಿಯೊಟ್ಟಿಗೆ ಕಟ್ತಿದ್ರು ಅವರು. ಯಾಕಂದ್ರೆ ಈ ಸತ್ತ ವ್ಯಕ್ತಿಯ ಹುಳಗಳು ಬಂದು ಆ ಜೀವಂತ ವ್ಯಕ್ತಿಯ ಬಾಡಿ ಒಳಗೆ ಹೋಗಿಕೊಂಡು ವೇದನೆ ಅನುಭವಿಸಲು ಸಾಯ್ಬೇಕು. ಅನೇಕ ಕ್ರಿಮಿನಲ್ಗಳು ಶಿಲುಬೆಗೆ ಆಗಿದ್ದ 3 ದಿವಸ ತನಕ ಆಲೋಚನೆ ಮಾಡಿ, 3 days ಪೇನ್. ಅದಕ್ಕೆ ಆನ್ ದ ಕ್ರಾಸ್, ಫಸ್ಟ್ ಪೇನ್, ಸೆಕೆಂಡ್ ಇನ್ಸಲ್ಟ್. ಯೇಸುಗೆ ಅದನ್ನು ಇನ್ಸಲ್ಟ್. ಥರ್ಡ್, ನಾವು ಆನ್ ದ ಕ್ರಾಸ್ ಮೆಡಿಟೇಟ್ ಮಾಡುವಾಗ ಲೋನ್ಲಿನೆಸ್. ಯೇಸುವಿನ ಹತ್ರ ಯಾರಿದ್ರು? ಒಬ್ಬ ಸಾಯುವ ವ್ಯಕ್ತಿಯೊಟ್ಟಿಗೆ ಹಾಸ್ಪಿಟಲ್ನಲ್ಲಿ ಯಾರಿರ್ತಾರೆ? ಯೇಸುವಿನೊಟ್ಟಿಗೆ ಯಾರಿರಲಿಲ್ಲ. ಲೋನ್ಲಿನೆಸ್. ಒಬ್ಬನ್ನು ಕೂಡ ಆತನ ಹತ್ತಿರಲಿಲ್ಲ. ಶಿಲುಬೆಯಲ್ಲಿ ಮೇಲೆ ನೇತಾಡ್ತಿದ್ದಾನೆ. ಯೇಸುಗೆ ಎಷ್ಟು ಕೊರಡೆ ಏಟುಗಳು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಪೌಲನ ಹೇಳ್ತೇನೆ, 1 ಕಡಿಮೆ 39, 5 times. ಅದರ ಅರ್ಥ, ಯಹೂದ್ಯರ ಅವರ ಪದ್ಧತಿ ಪ್ರಕಾರ, ಲಾ ಪ್ರಕಾರ 40 ಏಟುಗಳು ಒಬ್ಬನಿಗೆ ಸಾಯಲಿಕ್ಕೆ ಸಾಕು. 40 ಏಟುಗಳು ಅವನಿಗೆ ಕೊಡಬೇಕು. ಇದು ಯಹೂದ್ಯರಿನ್ನಲೆ. ಆದರೆ ಯೇಸುವಿಗೆ ಹೊಡೆದದ್ದು ಯಹೂದ್ಯರಲ್ಲ, ರೋಮನರು. ಎಷ್ಟು ಏಟು ಹೊಡೆದಿದ್ದಾರೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಆ ಪೇನನ್ನು ನೋಡುವಾಗ, ಒಂದು ರಾಡ್, ಯೇಸುವಿಗೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯ ನಾವು ನೋಡ್ತಿದ್ದೇವೆ ಅಲ್ವಾ, 27ರಲ್ಲಿ ವಚನ ತೆಗೆದು ಬೇಡ, ನೀವು ನೋಡುವುದಾದ್ರೆ ಅಲ್ಲಿ ದೇವರ ವಾಕ್ಯದಲ್ಲಿ 26ನೇ ವಚನ, ಕೊರಡೆಗಳಿಂದ ಆತನಿಗೆ ಹೊಡೆದ್ರು ಎಂಬುದಾಗಿ. ಮೊದಲಾಗಿ ಫಸ್ಟ್ ಅವನೇನು ಮಾಡಿದ್ರು? ಬಟ್ಟೆಯನ್ನು ತೆಗೆದ್ರು. ನಂತರ ಬೆಂಡ್ ಮಾಡ್ತಾರೆ. ಬೆನ್ನನ್ನು ಬೆಂಡ್ ಮಾಡಿಕೊಂಡು ಒಂದು ರಾಡ್, ಆ ರಾಡ್ಗೆ 9 ಬೆಲ್ಟ್ ಇದೆ. 9 ಏನಿದೆ? ಬೆಲ್ಟ್ ಇದೆ. ಆ ಬೆಲ್ಟ್ನ ಒಂದೊಂದು ತುದಿಯಲ್ಲಿ ಹುಕ್ಸ್ ಇದೆ. ಮೀನಿಗೆ ಗಾಲ ಹಾಕುವಂತ ಅಂತ ರೀತಿಯ ಒಂದೇನಿದೆ? ಹುಕ್ಸ್ ಇದೆ. ಈ ಒಂದು ಏಟು ಹೀಗೆ ಹೊಡೆಯುವಾಗ ನೋಡ್ತೇವೆ,
ಆ 9 ರಾಡನಿಗೆ ಬೀಸುವಾಗ ಚಾಟಿಯನ್ನು, ಈ 9 ಬೆಲ್ಟಲ್ಲಿರುವಂಥ ಉಕ್ಸ್ ಏನಾಗ್ತಂದ್ರೆ ಬಾಡಿ ಒಳಗೆ ಬರ್ತದೆ. ಎಳೆಯುವಾಗ ಚರ್ಮ ಹರಿದು ಬರ್ತದೆ, ಫ್ಲೆಶ್ ಬರ್ತದೆ, ಮಾಂಸದೊಟ್ಟಿಗೆ ಸ್ಕಿನ್ ಹರಿದು ಆ ಶರೀರದಿಂದ ಬ್ಲಡ್ ಹರಿದು ಬರ್ತದೆ. ಈ ಪೇನ್ ನಾವು ಆಲೋಚನೆ ಮಾಡುವ. ಎಷ್ಟು ಸಲ ಯೇಸು ಬಿದ್ದ, ಯೇಸು ಶಕ್ತಿ ಇಲ್ಲದೆ ಬಿದ್ದಾಗ ಈಗಿನ ಥರದ ರೋಡ್ ಅಲ್ಲ. ಆ ಟೈಮ್ನಲ್ಲಿ ಮಡ್, ಧೂಳು, ಹೊಯ್ಗೆ ಶರೀರದ ಒಳಗೆ ಯೇಸುವಿನ ಇನ್ಫೆಕ್ಷನ್, ಆ ತಾಳಲಾರದಂಥ ನೋವು, ಪೇನ್, ಸಫರಿಂಗ್. ಶಿಲುಬೆಲಿ ಆ ಶಿಲುಬೆಯ ಮರಣದ ಉದ್ದೇಶವೇ ಅವರು ಸಫರ್ ಆಗಬೇಕು, ನರಳಬೇಕು. ಅವರ ಲಾಸ್ಟ್ ಬ್ರೆತ್ ಇರುವವರೆಗೆ, ಉಸಿರಿರುವವರೆಗೆ ಅವರು ನರಳಬೇಕು, ಒದ್ದಾಡಬೇಕು, ಅವಮಾನ ರೀತಿಯಲ್ಲಿ ಸಾಯ್ಬೇಕು, ಯಾರ ಹತ್ತಿರ ನಿಲ್ಬಾರ್ದು. ಇಂಥ ಒಂದು ಘೋರವಾದ ಶಿಕ್ಷೆಯನ್ನು ಯೇಸುವಿಗೆ ಕೊಡಲ್ಪಟ್ಟಿತ್ತು. ಆಲೋಚನೆ ಮಾಡಿ. 1 ಟೈಮ್ ರಾಡಿಂದ ಹೊಡೆಯುವಾಗ 9 ಬೆಲ್ಟ್ನಲ್ಲಿರುವಂಥ ಉಕ್ಸ್ ಬಾಡಿ ಒಳಗೆ ಹೋಗ್ತದೆ, ಕಿತ್ತು ಮಾಂಸವನ್ನು ತರ್ತದೆ. ಎಷ್ಟು ಏಟುಗಳು ಇರ್ಬೋದು. ಯೇಸು ಈ ಒಂದು ಕ್ರೈಮ್, ಯೇಸು ಯಾಕೆ? ಯೇಸು ಅಪರಾಧ ಮಾಡಿದನ? ದುಷ್ಕರ್ಮಿಗಳು ಇಬ್ಬರೆಂಬುದಾಗಿ ಹೇಳ್ತದೆ. ಯೇಸು ಅವರು ಯೆಹೂದ್ಯ ಅರಸನು. ಒಬ್ಬ ಕ್ರಿಮಿನಲ್ಗೆ ಬಟ್ಟೆ ತೆಗೆದ ನಂತರ ಅವನ ಕೈಲಿ ಒಂದು ಬೋರ್ಡ್ ಕೊಡ್ತಾರೆ, ಯಾವ ಕ್ರೈಮ್ ಅವನು ಮಾಡಿದ್ದಾನೆ. ಇಬ್ಬರ ಕಳ್ಳರ ಕೈಲಿ ಯಾವುದಿರ್ಬೋದು, ಅವರು ಕಳ್ಳರು. ಯೇಸುವಿನ ಕೈಲಿ ಏನಿದೆ ಬೋರ್ಡು? ಯೇಸು ಯೆಹೂದ್ಯರ ಅರಸನು. ಯೇಸು ಯೆಹೂದ್ಯರ ಅರಸನೆಂಬುದಾಗಿ ಬರೆದಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಪ್ರೇಯರ್ ಮಾಡ್ತಿದ್ದಾನೆ. ಲಾಸ್ಟ್ ಯೇಸುವಿನ ಶಿಷ್ಯರೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಗೆತ್ಸೆಮನೆ ಬೆವರು ಬರ್ತದೆ, ಬ್ಲಡ್ ಬರ್ತದೆ. ಯೇಸುಗೆ ಗೊತ್ತಿದೆ ಇದು ನನ್ನ ಫೈನಲ್ ಅವರ್, ನನ್ನ ಹಿಡಿತಾರೆ ಇವತ್ತು. ಯೇಸುಗೆ ಮೊದಲಾಗಿ ಗೊತ್ತಿದ್ದೆ ಎಂಥ ಮರಣವನ್ನು ಅನುಭವಿಸಬೇಕು. ಯಾಕೆಂದರೆ 600-700 ವರ್ಷದಿಂದ ಯೇಸುವಿಗೆ ಕೊಡುವಂಥ ಏಟುಗಳ ಬಗ್ಗೆ ಪ್ರವಾದನೆ ಆಗಿದೆ. ಕೀರ್ತನೆ 129 3ನೇ ವಚನ ಓದ್ಕೊಳ್ಳಿ. Psalms 129 verse 3. ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಮಾಡಿದರು. ಏನಂತ ದೇವರ ವಾಕ್ಯ? ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ನೋಡಿ. ಅಲೋ, ಕರೆಕ್ಟ್ ಅಲ್ಲ? ಆ ಬೆನ್ನಿನ ಒಳಗೆ ಬಿತ್ತಿ ಅವರೇನು ಮಾಡಿದ್ದಾರೆ? ರೈತನಿಗೆ ಡಿಗ್ ಮಾಡಿಕೊಂಡು ಬೀಜ ಹಾಕ್ತಾನೆ. ಅದೇ ರೀತಿ ಯೇಸುವಿನ ಆ ಬಾಸುಂಡೆಗಳಿಂದ ನೋಡಿ, ಆ ಬೆಲ್ಟಿಂದ ಹೊಡೆದು ಹುಕ್ನಿಂದ ಮಾಂಸ ಹೊರಗೆ ತೆಗೆದ್ರು. ಎಲ್ಲ ಗೆರೆ ಯೇಸುವಿನ ಬೆನ್ನಿನಲ್ಲಿ. ಇಲ್ಲಿ ಸ್ಕಿನ್ ಆಗಿದೆ, ಅಲ್ಲಿ ಫ್ಲೆಶ್ ಬಂದಿದೆ. ಇದು ಎಲ್ಲ ಯೇಸುವಿಗೆ ಗೊತ್ತಿದೆ. ನಾನು ಯಾವ ರೀತಿಯಲ್ಲಿ ಸಾಯ್ಬೇಕು, ಯಾವ ರೀತಿಯಲ್ಲಿ ನನ್ನ ಮರಣದೆ. ತಂದೆ ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ತೊಲಗಿ ಹೋಗಲಿ. ಸೆಕೆಂಡ್ ಟೈಮ್ ಯೇಸು ಹೇಳ್ತಾನೆ, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಲಿ. ಯೇಸುವನ್ನು ಹಿಡಿತಾರೆ, ಗೆತ್ಸೆಮನೆ ತೋಟದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮಹಾಯಾಜಕನು ಕಾಯಿಫನ ಬಳಿಗೆ, ಅಣ್ಣ ಕಾಯಿಫನ ಬಳಿಗೆ ಕೊಂಡೋಗ್ತಾರೆ. ಹೈ ಪ್ರೀಸ್ಟ್ ವಿಚಾರಣೆ ಮಾಡಲಿಕ್ಕೆ. ಏನು ವಿಚಾರಣೆ ಮಾಡೋದು ಸಿಗಲಿಲ್ಲ. ಯೇಸುವಿನಲ್ಲಿ ಫಾಲ್ಟೇ ಇಲ್ಲ, ಅಪರಾಧವೇ ಸಿಗಲಿಲ್ಲ. ಎಷ್ಟು ಹುಡುಕಿದ್ರೂ ಕೂಡ ಯೇಸುವಿನಲ್ಲಿ ಅಪರಾಧ ಸಿಗಲಿಲ್ಲ, ಫಾಲ್ಟ್ ಸಿಗಲಿಲ್ಲ. ವಿಚಾರಣೆ ಮಾಡಿ ಅವನೇನು ಮಾಡಿದ? ಇಲ್ಲಿ ಆಗೋದಿಲ್ಲ ವಿಚಾರಣೆ ಮಾಡಲಿಕ್ಕೆ. ಹೈ ಪ್ರೀಸ್ಟ್ ಈಗ ಪೊಂತಿ ಫಿಲಾಪನ ಬಳಿಗೆ ಕಳಿಸ್ತಾನೆ. ಗವರ್ನರ್, ದೇಶಾಧಿಪತಿ ಗವರ್ನರ್ ಬಳಿಗೆ ಕಳಿಸ್ತಾನೆ. ಗವರ್ನರ್ ಪೊಂತಿ ಫಿಲಾಪನು ನಾವು ನೋಡ್ತಿದ್ದೇವೆ, ಎನ್ಕ್ವೈರಿ ಮಾಡಿದ ಏನುಂಟು ಇವನಲ್ಲಿ? ಬೈಬಲ್ ಕ್ಲಿಯರ್ ಹೇಳ್ತದೆ. ಲೂಕ 23:14ನೇ ವಚನ ಹೇಳ್ತದೆ, ನೋಡಿಕೊಳ್ಳಿ. ಲೂಕ 23:14-15ನೇ ವಚನ. ತರುವಾಯ ಪಿಲಾತನು ಮಹಾಯಾಜಕರನ್ನು, ಅಧಿಕಾರಿಗಳನ್ನು, ಪ್ರಜೆಗಳನ್ನು ಒಟ್ಟಾಗಿ ಕರೆಸಿ ಅವರಿಗೆ, ಈ ಮನುಷ್ಯನು ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವವನು ಎಂದು ಇವನನ್ನು ನನ್ನ ಬಳಿಗೆ ತಂದಿದ್ದೀರಲ್ಲ.
ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಒಂದು ಸಿಂಗಲ್ ಮಿಸ್ಟೇಕ್ ಸಿಗ್ಲಿಲ್ಲ, ಆದ್ರೂ ಕೂಡ ಶಿಲುಬೆಗೆ ಹಾಕಿದ್ರು. ಆನ್ ದ ಕ್ರಾಸ್ ದ ಪೇನ್ ಆಫ್ ಕ್ರೈಸ್ಟ್, ಇನ್ನೋಸೆಂಟ್, ಇನ್ ನೇಮ್ ದೇರ್ ಇಸ್ ನೋ ಸಿನ್. ಒಂದು ಅಪರಾಧ ಸಿಗ್ಲಿಲ್ಲ. ಯಾಜಕನು ಅಣ್ಣ ಕಾಯಿಫನು ಎಲ್ಲ ನೋಡಿದ, ಇಲ್ಲ ಯೇಸುವಿನಲ್ಲಿ ಮಿಸ್ಟೇಕ್ ಇಲ್ಲ, ಒಂದು ತಪ್ಪು ಮಾಡಲಿಲ್ಲ. ತಿರುಗಿ ಗವರ್ನರ್ ಬಳಿಗೆ ಕಳಿಸ್ತಾನೆ. ಎಸ್, ಓದಿಕೊಳ್ಳಿ. ಹೆರೋದನಿಗಾದರೂ ಕಾಣಲಿಲ್ಲ. ಹೆರೋದನಿಗೂ ಕಾಣಲಿಲ್ಲ. ಇವನೇನ್ ಮಾಡ್ತಾನೆ, ಗವರ್ನರ್ ಏನ್ ಮಾಡ್ತಿದ್ದಾನೆ, ಇಲ್ಲಿ ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಇವನನ್ನು ಅರೆಸ್ಟ್ ಮಾಡ್ಲಿಕ್ಕೂ ಆಗೋದಿಲ್ಲ, ಶಿಕ್ಷೆ ಕೊಡ್ಲಿಕ್ಕೂ ಆಗೋದಿಲ್ಲ. ಎಲ್ಲಿಗೆ ಕಳಿಸ್ತಾರೆ ಈಗ? ಹೆರೋದನ ಬಳಿಗೆ, ಕಿಂಗ್ ಬಳಿಗೆ ಕಳಿಸ್ತಾರೆ. ಕಿಂಗ್ ಕೂಡ ಹೇಳ್ತಿದ್ದಾನೆ ಇವನಲ್ಲಿ ತಪ್ಪೇ ಇಲ್ಲ. ಆದ್ರೆ ಜನರು ಹೇಳ್ತಾರೆ, ಬಾರಬ್ಬನನ್ನು ಬಿಟ್ಟುಕೊಡು, ಇವನನ್ನು ಶಿಲುಬೆಗೆ ಹಾಕು. ಒಂದು ದಿವಸ ಹೊಸಾನ ಎಂಬುದಾಗಿ ಕೂಗಿದ್ರು. ಯೆರೂಸಲೇಮಿಗೆ ಯೇಸು ಕತ್ತೆ ಮೇಲೆ ಬರುವಾಗ ಹೊಸಾನ 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 ಎಂಬುದಾಗಿ ಕೂಗಿದಂತ ಜನರಿಗೆ ಹೇಳ್ತಿದ್ದಾರೆ, ಆತನ್ನು ಶಿಲುಬೆಗೆ ಹಾಕು, ಆತನ್ನು ಶಿಲುಬೆಗೆ ಹಾಕು, ಬಾರಬನನ್ನು ಬಿಟ್ಟುಕೊಡು, ಕಲ್ಲಣದ ಬಾರಬನ್ ಬಿಟ್ಟುಕೊಡು, ದರೋಡೆಕೋರನನ್ನು, ಆತನನ್ನು ಶಿಲುಬೆಗೆ ಹಾಕು, ಶಿಲುಬೆಗೆ ಹಾಕು, ಆತನು ಶಿಲುಬೆಗೆ ಹಾಕೆಂಬುದಾಗಿ. ಅದಕ್ಕೆ ನಾವು ಜವಾಬ್ದಾರಿ, ನಮ್ಮ ಮಕ್ಕಳು ಜವಾಬ್ದಾರಿ, ಅವನು ಸುರಿಸಿದ ಅಪರಾಧಕ್ಕೆ ನಾವು ಜವಾಬ್ದಾರಿ. ಆ ಶಾಪ ನಮ್ಮ ಮೇಲೆ ಬರಲಿ. ಹಿಸ್ಟ್ರಿ ಹೇಳ್ತದೆ, ಇಸ್ರಾಯೇಲರ ಮೇಲೆ ಬಂದಂತ ದಂಡನೆ ಬಹಳ ಘೋರವಾದದ್ದು. ಯೇಸುವಿನ ಆ ಬ್ಲಡ್ನ ಅಪರಾಧ ಕ್ರಯ on the cross, the pain of Christ. ನೀನು ನಾನು ಇದನ್ನು ಮೆಡಿಟೇಟ್ ಮಾಡೋದಾದ್ರೆ, ಇದು ಯಾವ ಪಾಪವನ್ನು ಮಾಡದಂತ ಯೇಸು, ಪಾಪದ ಅರಿವೇ ಇಲ್ಲದಂತ ಯೇಸು, ಪಾಪದ ಜ್ಞಾನ ಇಲ್ಲದಂತ ಯೇಸು ನಿನಗಾಗಿ ಕಟ್ಟಿದಂಥದ್ದು ಕ್ರಯವಾಗಿದೆ. ನಿನಗೆ ಲೈಫ್ ಕೊಡುವುದಕ್ಕಾಗಿ, ನಿನ್ನನ್ನು ರಕ್ಷಿಸಗೋಸ್ಕರ, ನಿನಗೆ ಇಟರ್ನಲ್ ಲೈಫ್ ಕೊಡೋದಕ್ಕೋಸ್ಕರ ಯೇಸು ಕಟ್ಟಿದಂಥ ಕ್ರಯ ನೋಡಿ. ಬೆನ್ನಿಗೆ ಎಷ್ಟು ಏಟು ನಮಗೆ ಗೊತ್ತಿಲ್ಲ. ಕೆಲವರು 39 ಹೇಳ್ತಾರೆ, ಅದು ಕರೆಕ್ಟ್ ಅಲ್ಲ. 39 ಯಹೂದ್ಯರ ಧರ್ಮಶಾಸ್ತ್ರದ ನಿಯಮ. ಅದು ಯೇಸುಗೆ ಕೊಡಲ್ಪಟ್ಟಂತ ಏಟು ರೋಮನರು ಎಷ್ಟು ಏಟು ಕೊಟ್ಟಿದ್ದಾರೆ ಯೇಸುಗೆ ಗೊತ್ತಿಲ್ಲ. ಯೇಸುಗೆ ಶಿಲುಬೆ ಹೊತ್ತುಕೊಂಡು ಕೂಡ ಆಗಲಿಲ್ಲ. ಆದ ನಂತರ ನಾವು ನೋಡ್ತಿದ್ದೇವೆ, ಯೇಸುನಿಗೆ ಶಿಲುಬೆಗೆ ಹಾಕ್ತಿದ್ದಾರೆ. ಶಿಲುಬೆಲಿ ಯಾವ ರೀತಿಯ ವೇದನೆ, ಯಾವ ರೀತಿಯ ವೇದನೆ. ಒಬ್ಬನನ್ನು ಶಿಲುಬೆಗೆ ಹಾಕುವಾಗ ಕೈಗಳು ಜಡಿಯಲ್ಪಡುವಾಗ, ಕಾಲು ಹೀಗೆ ಜಡಿಯಲ್ಪಡುವಾಗ ಅವನಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ, ಬ್ರೀತ್ ಮಾಡಲಿಕ್ಕೆ, ಹಿನ್ ಮಾಡಲಿಕ್ಕೆ, ಉಸಿರು ಬಿಡ್ಲಿಕ್ಕೆ ಆಗುದಿಲ್ಲ. ಅವನು ಹಿನ್ ಮಾಡ್ಬೋದು, ಹೀಗೆ ಮಾಡ್ಬೋದು, ಉಸಿರು ಅವನು ಇಲ್ಲಿ ತನಕ ಬರ್ತದೆ, ಉಸಿರು ತೆಗಿಲಿಕ್ಕೆ ಆಗೋದಿಲ್ಲ, ಅಷ್ಟು ಪೇನ್. ಅವನು ಉಸಿರಾಡಬೇಕು, ಶಿಲುಬೆಲಿ ಜೀವ ಇದೆ. ಆ ವೇಟ್ನಲ್ಲಿ ನಾವು ನೋಡ್ತಿದ್ದೇವೆ, ಅವನ ಬಾಡಿ ಎಲ್ಲ ಆಟನ ಮೇಲೆ ವೇಟ್ ಬೀಳ್ತದೆ. ಉಸಿರಾಡಲಿಕ್ಕೆ ಯೇಸುಗೆ ಆಗ್ತಿಲ್ಲ, ವೇದನೆ ಆಗ್ತದೆ, ಮಾತಾಡಲಿಕ್ಕೆ ಆಗ್ತಿಲ್ಲ. ಆದರೆ ಕೂಡ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರ್ತನು, ಬೈಬಲ್ ಸ್ಕಾಲರ್ ಹೇಳ್ತಾರೆ, ಗ್ರೀಕ್ ವೇದ ಪಂಡಿತ ಹೇಳ್ತಾರೆ, ಲಾಸ್ಟ್ ಬ್ರೆತ್ ವರೆಗೆ ಯೇಸು ಪ್ರಾರ್ಥನೆ ಮಾಡಿದ. ಆಮೇಲೆ ಲಾಸ್ಟ್ ಬ್ರೆತ್ ವರೆಗೆ ಯೇಸು ಪ್ರೇಯರ್ ಮಾಡಿದ. ಏನು ಪ್ರೇಯರ್ ಮಾಡಿದ? ತಂದೆ, ಅವರನ್ನು ಕ್ಷಮಿಸು, ಅವರು ಏನ್ ಮಾಡ್ತಾರೆ ಎಂಬುದಾಗಿ ತಿಳಿಯುವುದಿಲ್ಲ. ಜೀವ ನಾಯಕನನ್ನು ಕೊಲ್ತಿದ್ದಾರೆ, ನಿರಾಪರಾಧಿಯನ್ನು ಕೊಲ್ತಿದ್ದಾರೆ, ಕಾನೂನನ್ನು ಉಂಟು ಮಾಡಿದ ಆತನನ್ನು ಶಿಲುಬೆಗೆ ಹಾಕ್ತಿದ್ದಾರೆ, ಸೃಷ್ಟಿಕರ್ತನನ್ನು ಶಿಲುಬೆಗೆ ಹಾಕ್ತಿದ್ದಾರೆ. ತಂದೆ, ಅವರನ್ನು ಕ್ಷಮಿಸು, ಅವರು ಏನ್ ಮಾಡ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇಷ್ಟು ವೇದನೆ. ಸೆಕೆಂಡ್ ನಾವು ನೋಡ್ತೇವೆ, ಆನ್ ದ ಕ್ರಾಸ್ ಇನ್ಸಲ್ಟ್. ಯೇಸುನ ಯಾರೊಟ್ಟಿಗೆ ಶಿಲುಬೆಗೆ ಹಾಕಿದ್ರು? 23-33 ವಚನ ಹೇಳ್ತದೆ, ದುಷ್ಕರ್ಮಿಗಳ ನಡುವೆ. ಇನ್ಸಲ್ಟ್ ಅಲ್ವಾ? ಓದಿಕೊಳ್ಳಿ 23-33, ಲೂಕ್ ಚಾಪ್ಟರ್ 23:23. ಫಸ್ಟ್ ಆನ್ ದ ಕ್ರಾಸ್ ಪೇನ್, ಸೆಕೆಂಡ್ ನೋಡ್ತೇವೆ ಇನ್ಸಲ್ಟ್. 23-33. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗನು
ಶಿಲುಬೆಗೆ ಹಾಕಿದರು. ಯೇಸುವನ್ನು ಯಾರೊಟ್ಟಿಗೆ ಶಿಲುಬೆಗೆ ಹಾಕಿದ ಹೇಳಿದ್ರೆ ನೋಡ್ತೇವೆ, ಇನ್ನೋಸೆಂಟ್, ಪಾಪ ಇಲ್ಲದಂತ ವ್ಯಕ್ತಿಯನ್ನು ಈ ದುಷ್ಕರ್ಮಿಗಳ ಒಟ್ಟಿಗೆ, ಯಾಕಂದ್ರೆ ಅವನಿಗೆ ಅವಮಾನವಾಗುವುದಕ್ಕಾಗಿ. ನೀನು ಕೂಡ ಕಳ್ಳ, ನೀನು ಕೂಡ ಅಪರಾಧಿ, ಎಲ್ಲರೂ ನೋಡ್ಬೇಕು ನಿನ್ನನ್ನು, ಓಪನ್ ಆಗಿ ಎಲ್ಲರೂ ನೋಡ್ಬೇಕು, ನೀನು ದುಷ್ಕರ್ಮಿ, ನೀನು ಅಪರಾಧಿ ಎಂಬುದಾಗಿ ಎನಿಸುವುದಕ್ಕೋಸ್ಕರ ಇನ್ಸಲ್ಟ್ ಏನೆಂದು ಹೇಳಿ ನೋಡ್ತೇವೆ. ಸೃಷ್ಟಿಕರ್ತನೀಗ ನನಗಾಗಿ ನಿನಗಾಗಿ ವಸ್ತ್ರವಿಲ್ಲದವನಾಗಿದ್ದಾನೆ. ಅವನ ಬಟ್ಟೆಯನ್ನು ತೆಗೆದ್ರು, ಬಟ್ಟೆಗಾಗಿ ಚೀಟ್ ಹಾಕಿದ್ರು, ಅವನ ಗಡ್ಡ ಎಳೆದ್ರು, ಅಪಹಾಸ್ಯ ಮಾಡಿದ್ರು, ಉಗುಳಿದ್ರು, ಕೆನ್ನೆಗೆ ಹೊಡೆದ್ರು, ಕೂದಲು ಎಳೆದ್ರು, ಆತನ ಉಗುಳಿದ್ರು, ಥೂ ಎಂಬುದಾಗಿ. ಅಪರಾಧಿ ನೀನು. ಯಾಕೆ? ದೇವರ ವಾಕ್ಯದ ಪ್ರವಾದನೆ, ಯೇಸು ಏನೆಲ್ಲ ಮಾಡಬೇಕು, ದೇವರ ಪ್ರೋಗ್ರಾಮ್ ಇತ್ತು, ಪ್ಲಾನ್ ಇತ್ತು, ಅದು ನೆರವೇರಬೇಕು. ಅವನ ಅಪರಾಧಿ ಎನಿಸಪಡಬೇಕು. ಐಸಾಯ 53:12 ಓದ್ಕೊಳ್ಳಿ. ಯಾಕೆ ಅವರನ್ನು ಇನ್ಸಲ್ಟ್ ಮಾಡಿದ್ರು? ಯೆಶಾಯ 53:12. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. 53:12. ಅಪರಾಧಿಯನ್ನು ಎನಿಸಲ್ಪಟ್ಟನು. ಎಷ್ಟನೇ ವಚನದು? ಯೆಶಾಯ 53. ಅವರ ನಡುವೆ ಅಪರಾಧಿಯನ್ನು ಎನಿಸಲ್ಪಟ್ಟನು. ಓದಿಕೊಳ್ಳಿ. ದೇವರ ವಾಕ್ಯ ಹೇಳ್ತದೆ 53ನೇ ಯೆಶಾಯ ನೀವು ಓದುವಾಗ, ಅವನು ಅವರ ಮಧ್ಯದಲ್ಲಿ ಅಪರಾಧಿ ಎಂದು ಎನಿಸಲ್ಪಟ್ಟ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಅವನು ಯಾರನ್ನು ಎನಿಸಲ್ಪಟ್ಟನು? ಅಪರಾಧಿ ಎಂದು ಎನಿಸಲ್ಪಟ್ಟ ನಿಮ್ಮದಾಗಿ ವೇದ ವಾಕ್ಯ ಹೇಳ್ತದೆ. ಅಪರಾಧ ಇಲ್ಲದಂತ ಯೇಸು ಅಪರಾಧಿಯಾಗಿಗೋಸ್ಕರ ಅವನನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಕಳ್ಳರ ಮಧ್ಯದಲ್ಲಿ ಅವನನ್ನು ಹಾಕಿದ್ರು ಆನ್ ದ ಕ್ರಾಸ್. ಯೇಸುಗಾದ ಇನ್ಸಲ್ಟ್. ಒಬ್ಬ ಅರಸನು, ವೇದ ವಾಕ್ಯ ಹೇಳ್ತದೆ, ಅವನ ತಲೆಗೆ ಯಾವ ಕಿರೀಟ ಇಟ್ಟರು ಅವರು? ಅವಮಾನ ಆಗುವುದಕ್ಕಾಗಿ ಮುಳ್ಳಿನ ಕಿರೀಟ ಇಟ್ಟರು. ನೀನು ಅರಸನಲ್ವಾ? ಹೇಳ್ತಿದ್ದೆಲ್ಲ ಅರಸನೆಂಬುದಾಗಿ. ಪಿಲಾತನಿಗೆ ನೀನು ಅರಸನು. ಯೇಸು ಹೇಳ್ತೇನೆ, ನೀನು ಹೇಳ್ತಿದ್ದೆ ಅರಸನೆಂಬುದಾಗಿ. ಅರಸನಿಗಿಡುವಂಥ ಕಿರೀಟ ಯಾವುದು? ಅರಸನ ತಲೆಗಿರುವಂಥ ಕಿರೀಟ ಯಾವುದು? ಕ್ರೌನ್ ಯಾವುದು? ಆದರೆ ಯೇಸುಗೆ ಅವಮಾನ ಪಡಿಸುವುದಕ್ಕಾಗಿ, ಅವರು ಇನ್ಸಲ್ಟ್ ಮಾಡೋದಕ್ಕೋಸ್ಕರ ಪಬ್ಲಿಕ್ನಲ್ಲಿ ಅವನಿಗೆ ಮುಳ್ಳಿನ ಕಿರೀಟ ಇಟ್ಟರು. ಮೂರನೇದಾಗಿ ನೋಡ್ತೇವೆ, ಯೇಸು ಲಾಸ್ಟ್ ಬ್ರೆತ್ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡುವಾಗ, ಆ ನೀರಡಿಕೆ ಆಗುವ ಕೂಡ ಅವನಿಗೆ ನೀರು ಕೊಡುವುದಕ್ಕಾಗಿ ಅವನ ಬಳಿಯಲ್ಲಿ ಯಾರಿಲ್ಲ, ಅವನನ್ನು ಕಂಫರ್ಟ್ ಮಾಡುವುದಕ್ಕಾಗಿ, ಅವನ ಗಾಯಗಳನ್ನು ಒರೆಸುವುದಕ್ಕಾಗಿ, ಏನಾದರೂ ಲೋಷನ್ ಆಗಿ ಹಚ್ಚುವುದಕ್ಕಾಗಿ, ಔಷಧಿಗಳನ್ನು ಹಚ್ಚುವುದಕ್ಕಾಗಿ ಅವನ ಗಾಯಗಳಿಗೆ. ಲೋನ್ಲಿನೆಸ್ ಆನ್ ದ ಕ್ರಾಸ್, ಶಿಲುಬೆಯಲ್ಲಿ ಏಕಾಂಗಿತನ, ಒಂಟಿತನ. ಯೇಸುವಿನ ಬಳಿ ಯಾರಿಲ್ಲ ಹೇಳಿಕೊಳ್ಳಿಕ್ಕೆ. ನನಗೆ ಹೇಗೆ ನೋವಾಗ್ತದೆ, ಎಲ್ಲಿ ನೋವಾಗ್ತದೆ, ಎಂಥ ವೇದನೆ ನನಗೆ ಆಗ್ತದೆ, ಬ್ರೀತ್ ಮಾಡಲಿಕ್ಕೆ ಆಗುವುದಿಲ್ಲ. ಕೈಗಳಲ್ಲಿ ನರಗಳು ಹಿಡಿಯಲ್ಪಟ್ಟಿದೆ, ಈ ಸೈಡ್ ನರಗಳು ಹಿಡಿಯಲ್ಪಟ್ಟಿದೆ, ಪಕ್ಕೆ ತಿವಿಯಲ್ಪಟ್ಟಿದೆ, ಇಲ್ಲಿ ಮುಳ್ಳಿನ ಕಿರೀಟ, ಮುಳ್ಳು ಚುಚ್ಚಲ್ಪಟ್ಟಿದೆ, ಕಾಲುಗಳು ಅಲುಗಾಡಿಸ್ಲಿಕ್ಕೆ ಆಗುವುದಿಲ್ಲ, ಬ್ರೀತ್ ಮಾಡಲಿಕ್ಕೆ ಆಗುವುದಿಲ್ಲ. ಇಂಥ ಒಂದು ವೇದನೆ ಇರುವಾಗೂ ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ಯಾರು ಹತ್ತಿರಲ್ಲ ಯೇಸುವಿನ ಹತ್ತಿರ. ಒಬ್ಬನಾಗಿ ಯೇಸು ಅನುಭವಿಸಿದನು. ಆದ್ದರಿಂದ ಈ ಶಿಲುಬೆಯ ಘೋರವಾದಂಥ ಮರಣ ಅದು ಯಾಕೆ ಅಂತ ಹೇಳಿದ್ರೆ, ನಿನ್ನ ಪ್ರಾಯಶ್ಚಿತ್ತ. ಆಮೇಲೆ ನನಗೆ ನಿನಗೆ ಬದುಕು ಕೊಡುವುದಕ್ಕಾಗಿ. ಅದಕ್ಕೆ ದೇವರ ವಾಕ್ಯ 2 ಕೊರಿಂಥ 5:15 ಹೇಳ್ತದೆ. ಇವತ್ತು ನಾವು ಆ ಕ್ರಾಸ್ ಅನ್ನು ಮೆಡಿಟೇಟ್ ಮಾಡುವಾಗ ನಿನ್ನ ಒಂದು ತೀರ್ಮಾನ ಅಂದರೆ, ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಇನ್ನು ಮೇಲೆ ಜೀವಿಸುವವನು ತನಗಾಗಿ ಜೀವಿಸದೆ ನಮಗಾಗಿ ಸತ್ತು ಉಣ್ಣಲ್ಪಟ್ಟಂತ ಯೇಸುವಿಗಾಗಿ ನಾವು ಜೀವಿಸಬೇಕು. ಈ ಲೈಫ್ಗೋಸ್ಕರ ಯೇಸು ಬೆಲೆ ಕಟ್ಟಿದ್ದಾನೆ. ಇದರ ವ್ಯಾಲ್ಯೂ ಏನು, ಇದರ ಮೌಲ್ಯನು? ಲೋಕವನ್ನೊಬ್ಬ ಸಂಪಾದನೆ ಮಾಡಿದರೂ ಕೂಡ
ಈ ಲೈಫ್ಗೆ ಬೆಳೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಪ್ರೆಷಸ್ ಲೈಫನ್ನು, ಇಟರ್ನಲ್ ಲೈಫನ್ನು ಯೇಸು ಸ್ವಾಮಿ ಗುಡ್ ಫ್ರೈಡೆ ಯಾಕೆಂದ್ರೆ ಒಳ್ಳೆ ದಿವಸ. ಯೇಸು ಸ್ವಾಮಿ ನಮಗೋಸ್ಕರ ಯಜ್ಞ ಅರ್ಪಿಸಿದ್ದಾನೆ, ನಮಗೆ ಫಾರ್ಗಿವ್ನೆಸ್ ಸಿಕ್ಕಿದೆ. ಆಮೇಲೆ ನಮಗೆ ಬಿಡುಗಡೆ ಸಿಕ್ಕಿದೆ. ನಮ್ಮ ಶಿಕ್ಷೆ ಅಲ್ವಾ? ಆ ಶಿಕ್ಷೆ ಯಾರ ಶಿಕ್ಷೆ? ನನ್ನ ಪಾಪ ದ್ರೋಹವನ್ನು ದೇವರ ವಾಕ್ಯ ಆತನ ಮೇಲೆ ಹಾಕಿದನು. ಪಾಪ ಜ್ಞಾನ ಇಲ್ಲದಂತ ಯೇಸುವಿನ ಮೇಲೆ ನನ್ನ ಅಪರಾಧ, ನಿನ್ನ ಅಪರಾಧ, ನಮ್ಮ ಎಲ್ಲ ಅಪರಾಧವನ್ನು ಯೇಸುವಿನ ಮೇಲೆ ಹಾಕಿದನು. ಯೇಸು ಯಾರಿಗೋಸ್ಕರ ಸತ್ತ? ಯಾಕೆ ಗುಡ್ ಫ್ರೈಡೆ ಇಡೀ ಪ್ರಪಂಚಕ್ಕೆ? ಯಹೂದ್ಯರಿಗೋಸ್ಕರ ಮಾತ್ರ ಯೇಸು ಸತ್ತನ? ವೇದ ವಾಕ್ಯ ಹೇಳ್ತದೆ, ಇಬ್ರಿಯ 13:12, ಆತನು ಪಟ್ಟಣದ ಹೊರಗೆ ಹೋಗಿ ಸತ್ತ. ಎಲ್ಲಿ ಸತ್ತ ಆತನು? ಕಲ್ವಾರಿ ಬೆಟ್ಟದಲ್ಲಿ, ಕಪಾಲ ಸ್ಥಳದಲ್ಲಿ, ಜೆರುಸಲೇಮ್ನ ಹೊರಗೆ ಹೋಗಿ ಸತ್ತ ಆತನು. ಎಲ್ಲರಿಗಿದು ಶುಭ ದಿವಸ. ಇಬ್ರಿಯ 13:12 ಓದ್ಕೊಳ್ಳಿ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಯೇಸು ತನ್ನ ಸ್ವಂತ ರಕ್ತದಿಂದ ಎಲ್ಲರನ್ನೂ ಪವಿತ್ರಪಡಿಸೋದಕ್ಕಾಗಿ, ಬರೀ ಯಹೂದ್ಯರಿಗೋಸ್ಕರ ಅಲ್ಲ, ಯಹೂದಿಗೋಸ್ಕರ ಸಾಯ್ತಾನು. ಯೆರೂಸಲೇಮಿನ ಒಳಗೆ ಸಾಯ್ಬೇಕಿತ್ತು ಯೇಸು. ಯಹೂದ್ಯಗೋಸ್ಕರ ಬರೀ ಆತನು ಬಂದವನಾಗಿದ್ರೆ ಆತನು ಯೆರೂಸಲೇಮಿನಲ್ಲಿ ಸಾಯ್ಬೇಕಿತ್ತು. ಯೆರೂಸಲೇಮನ್ನು ಬಿಟ್ಟು ತನ್ನ ಪವಿತ್ರ ರಕ್ತದಿಂದ ಎಲ್ಲರನ್ನು ಪವಿತ್ರ ಮಾಡೋದಕ್ಕೋಸ್ಕರ ಇಡೀ ಲೋಕವನ್ನೇ ಪ್ರೀತಿಸಿ, ಪ್ರತಿಯೊಬ್ಬನು ಲೋಕದ ಮನುಷ್ಯ ಕುಲವನ್ನೇ ಪ್ರೀತಿಸಿ, ಮಾನವ ಕುಲವನ್ನು ಪಾಪದಿಂದ ಬಿಡಿಸೋಗೋಸ್ಕರ ಯೆರೂಸಲೇಮಿನ ಒಳಗೆ ಆತನು ಸಾಯಲಿಲ್ಲ. ವೇದ ವಾಕ್ಯ ಹೇಳ್ತದೆ, ಪಟ್ಟಣದ ಹೊರಗೆ ಸತ್ತನು. ರಕ್ಷಣೆ ಎಲ್ಲರಿಗೆ ಉಚಿತವಾಗಿದೆ. ಆಮೇಲೆ ಎಲ್ಲ ಜಾತಿ ಜನಾಂಗ ಕುಲ ಭಾಷೆ ನಾಡೋರಿಗೆ ಯೇಸು ರಕ್ಷಣೆ ಕೊಟ್ಟ. ಪಟ್ಟಣದ ಹೊರಗೆ ಹೋಗಿ ಆತನು ಸತ್ತಿದ್ದಾನೆ. ಇದೊಂದು ಪಂಗಡದವರಿಗೆ ಸೀಮಿತವಾದದಲ್ಲ. ಗುಡ್ ಫ್ರೈಡೆ ರಕ್ಷಣೆ ಇಡೀ ಮಾನವ ಕುಲಕ್ಕೆ. ಆಮೇಲೆ ಇಡೀ ಇದು ಚರಿತ್ರೆ. ವೈ ಡು ವಿ ಕಾಲ್ ಗುಡ್ ಫ್ರೈಡೆ ಗುಡ್? ಯಾಕೆಂದ್ರೆ ಈ ದಿವಸ ನಾವು ಜ್ಞಾಪಕ ಮಾಡಿಕೊಳ್ತೇವೆ, ಇಡೀ ಮಾನವ ಕುಲಕ್ಕೆ ಬೆಳಕು ಕೊಟ್ಟಂತ ದಿವಸ. ಆಮೇಲೆ ಯೇಸು ಸಾಯುವಾಗ ಫುಲ್ ಬೆಳಕು, ಕತ್ತಲೆ. ಯೇಸು 6 ತಾಸು ಶಿಲುಬೆಲಿದ್ದ. 6 hours, 9 to 3, 6 hours ಯೇಸು ಶಿಲುಬೆಲಿ ಇರುವಾಗ ಮಧ್ಯಾಹ್ನ 12ರಿಂದ 3 ಇಡೀ ದೇಶದಲ್ಲೆಲ್ಲ ಕತ್ತಲೆ. ಆಗ ಅವರಿಗೆ ಗೊತ್ತಾಯ್ತು, ಇದು ಸೂರ್ಯಗ್ರಹಣ ಅಲ್ಲ, ಹುಣ್ಣಿಮೆ ದಿವಸ ಅಲ್ಲ, ಇದು ಸಬ್ಬತ್ ದಿವಸ, ಇದು ದೇವರ ನ್ಯಾಯ ತೀರ್ಪು. ಪ್ರಕೃತಿ ಪ್ರತಿಭಟನೆ ಮಾಡಿತ್ತು. ಸೃಷ್ಟಿಕರ್ತನನ್ನು ಶಿಲುಬೆಗೆ ಹಾಕಿದಕ್ಕಾಗಿ ಇಡೀ ಪ್ರಕೃತಿ ನೋಡ್ತೇವೆ ಪ್ರತಿಭಟನೆ ಮಾಡಿತ್ತು. ಈ ಒಂದು ಘೋರ ಮರಣದ ವಿರುದ್ಧವಾಗಿ. ಯಾರಾತನು? ಸೃಷ್ಟಿಕರ್ತನು. ಆತನ ಮೂಲಕ ಎಲ್ಲ ಉಂಟಾಯಿತು. ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. 3 hours ನೋಡ್ತೇವೆ. ಈಜಿಪ್ಟ್ನಲ್ಲಿ ಬಂದಂಥ ಜಡ್ಜ್ಮೆಂಟ್ ಫರೋನ ಸಮಯದಲ್ಲಿ 3 ದಿವಸ. ಅದೇ ರೀತಿ ನೋಡ್ತೇವೆ ಯೇಸು ಶಿಲುಬೆಗೆ ಹೋಗುವಾಗ 3 ದಿವಸ, 3 hours ಡಾರ್ಕ್ನೆಸ್, ಕತ್ತಲೆ. ದೇವರ ನ್ಯಾಯ ತೀರ್ಪು ಶಿಲುಬೆಲಿ ನಾವು ನೋಡ್ತೇವೆ. ನನಗೆ ನಿನಗೆ ಬರಬೇಕಾದಂಥ ಜಡ್ಜ್ಮೆಂಟ್ ಈಗ ಶಿಲುಬೆಲಿ ಹೋಯ್ತು. ದೇವರ ಕೋಪ ಮಾನವನ ಮೇಲೆ ಬಂದಂಥ ಪಾಪದ ದುಷ್ಟತೆಯ ಮೂಲಕ ಬಂದಂಥ ದೇವರ ಉಗ್ರವಾದ ಕೋಪ ಟರ್ನ್ ಆಗಿ ಎಲ್ಲಿಗೆ ಹೋಯ್ತು ಅಂದರೆ ಶಿಲುಬೆ ಕಡೆಗೆ ಹೋಯ್ತು. ಈಗ ಆ ಯೇಸುವಿನ ಮರಣದ ಮೂಲಕ ದೇವರ ವಾಕ್ಯ ಹೇಳ್ತದೆ, ನಾನು ನೀನು ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕೆ ಇವತ್ತು ಗುಡ್ ಫ್ರೈಡೆ ನಮಗೆ ಒಳ್ಳೆ ದಿವಸ. ಯಾಕಂದರೆ ಇವತ್ತು ನಮಗೆ ಬೆಳಕು ಸಿಕ್ಕಿದೆ. ನಾವು ಕತ್ತಲಿಂದ ಬಿಡಿಸಲ್ಪಟ್ಟಿದ್ದೇವೆ, ಕತ್ತಲಿಂದ ಹೊರಗೆ ಬಂದಿದ್ದೇವೆ. ನಾವು ಈಗ ಬೆಳಕಿನ ರಾಜ್ಯದಲ್ಲಿ ನಾವಿದ್ದೇವೆ. ಪಾಪಗಳು ಕ್ಷಮಿಸಲ್ಪಟ್ಟಿತು, ಅಪರಾಧಗಳು ಮನ್ನಿಸಲ್ಪಟ್ಟಿತು. ಆನ್ ದ ಕ್ರಾಸ್, ದ ಪೇನ್ ಆಫ್ Christ, the insult of Christ, the loneliness of Christ. ಆದರೆ ಇವತ್ತು ನಾವು ನೋಡ್ತಿದ್ದೇವೆ ಯೇಸು ಸುರಿಸಿದಂಥ ಆ ಬ್ಲಡ್, ಯೇಸುವಿನ ರಕ್ತ. ಏನು ರಕ್ತ? ದ ಬ್ಲಡ್ ಆಫ್ ಜೀಸಸ್. ಜಕರಿಯಾ 9:11 ಓದ್ಕೊಳ್ಳಿ. ಜಕರಿಯಾ 9:11. ದ ಬ್ಲಡ್ ಆಫ್ ಜೀಸಸ್. 7 ಬ್ಲೆಸ್ಸಿಂಗ್ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಈ ಶುಭ ಶುಕ್ರವಾರ ದಿವಸ, ಗುಡ್ ಫ್ರೈಡೆ ದಿವಸ, ನಮಗೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಈ ಒಂದು ಮರಣದ ಮೂಲಕ ಲಭಿಸಿದಂಥ 7 ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್. ಜಕರಿಯಾ 9:11.
ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸ್ತೇನೆ. ಇವತ್ತು ನಾವು ಸ್ಮರಿಸೋಣವ? ನನ್ನ ಜನರೇ, ಸಭೆ, ದೇವರ ಮಕ್ಕಳು, ಇವತ್ತು ನಾವು ಸ್ಮರಿಸಬೇಕು, ಮೆಡಿಟೇಟ್ ಮಾಡಬೇಕು, ಈ ದಿವಸ ಜ್ಞಾಪಕ ಮಾಡಬೇಕು. ಆ ದಿವಸ ಸುರಿಸಿದಂಥ ರಕ್ತ, ಅದು ರಕ್ತ ಆರ್ಡಿನರಿ ರಕ್ತ ಅಲ್ಲ, ಅದು ಒಡಂಬಡಿಕೆ ರಕ್ತವಾಗಿದೆ. ಕವನೆಂಟ್ ಬ್ಲಡ್, ಇನ್ನೋಸೆಂಟ್ ಬ್ಲಡ್, ಪ್ರೆಷಸ್ ಬ್ಲಡ್, ಅಮೂಲ್ಯವಾದಂಥ ರಕ್ತ ಆ ದಿವಸ ಯೇಸು ಸುರಿಸಿದ್ದು. ಅದಕ್ಕೆ ನಾನು ಹೇಳಿದೆ, ಇನ್ ನೇಮ್ ದೇರ್ ಇಸ್ ನೋ ಸಿನ್. ಯೇಸುವಿನ ರಕ್ತ ಯಾಕೆ ಕೊಡಲ್ಪಟ್ಟಿದೆ? ಪ್ರತಿಯೊಂದು ಮನುಷ್ಯನಲ್ಲಿ ಬ್ಲಡ್ನಲ್ಲಿ ಪಾಪ ಇದೆ, ಆದರೆ ಯೇಸುವಿನ ಬ್ಲಡ್ ಮಾತ್ರ ರಕ್ತದಲ್ಲಿ ಪಾಪ ಇಲ್ಲದಂಥ ಪ್ರೆಷಸ್ ಬ್ಲಡ್. ಅದಕ್ಕೆ ಯೇಸು ಪರ್ಫೆಕ್ಟ್, ಆತನು ಏನಾಗಿದ್ದಾನೆ? ಬಲಿದಾನವಾಗಿದ್ದಾನೆ. ಯೋಹಾನನು ಯೇಸುವನ್ನು ನೋಡಿದಾಗ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದಂಥ ಕುರಿ, ಲೋಕದ ಸಕಲ ಪಾಪವನ್ನು ನಿವಾರಣೆ ಮಾಡುವವನು. ಯೇಸುವಿನ ರಕ್ತ ಇವತ್ತು ಲೋಕದಲ್ಲಿ ಎಷ್ಟೋ ಮಂದಿ ಚರಿತ್ರೆಯಲ್ಲಿ ಬ್ಲಡ್ ಶೆಡ್ ಮಾಡಿದ್ದಾರೆ, ಇಲ್ಲ ಅಂತಲಿಲ್ಲ. ನೀತಿವಂತರು ಬ್ಲಡ್ ಕೊಟ್ಟಿದ್ದಾರೆ, ದೇಶಕ್ಕಾಗಿ ಬ್ಲಡ್ ಕೊಟ್ಟಿದ್ದಾರೆ, ಸೈನಿಕರು ಬ್ಲಡ್ ಕೊಟ್ಟಿದ್ದಾರೆ, ಅಪರಾಧಿಗಳು ಬ್ಲಡ್ ಕೊಟ್ಟಿದ್ದಾರೆ, ಎಲ್ಲರೂ ಬ್ಲಡ್ ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ ದೇಶಕ್ಕಾಗಿ. ಆದರೆ ಎಲ್ಲ ಬ್ಲಡ್ ಇವತ್ತು ಮಾತಾಡೋದಿಲ್ಲ. ಯೇಸುವಿನ ಬ್ಲಡ್ ಮಾತ್ರ ಪ್ರೆಷಸ್ ಬ್ಲಡ್. ಯಾಕಂದ್ರೆ ಯೇಸುವಿನ ಬ್ಲಡ್ನಲ್ಲಿ ಪವರ್ ಇದೆ, ಪಾಪದ ಶಕ್ತಿಯನ್ನು ಮುರಿದಿದೆ ಅದು. ಆಮೇಲೆ ಪಾಪವನ್ನು ಅಳಿಸಿ ಬಿಟ್ಟಿದೆ. ಯೇಸುವಿನ ಬ್ಲಡ್ ಇಂದಿಗೂ ಮಾತಾಡ್ತದೆ. ದೇವರ ವಾಕ್ಯ ಇಬ್ರಿ 12:24 ಹೇಳ್ತದೆ, ಏಬೆಲನ ರಕ್ತಕ್ಕಿಂತ ಏನಂತೆ? ಅದು ಅಮೂಲ್ಯವಾದ ರಕ್ತ ಮಾತಾಡ್ತದೆ. ಸ್ಪೀಕ್ಸ್ ಬೆಟರ್ ಥಿಂಗ್. ದ ಬ್ಲಡ್ ಆಫ್ ದ ಲ್ಯಾಮ್, ಯೇಸುವಿನ ರಕ್ತ ಸ್ಪೀಕ್ ಗುಡ್ ನ್ಯೂಸ್, ಸ್ಪೀಕ್ ಮರ್ಸಿ, ಪೀಸ್. ಯೇಸುವಿನ ರಕ್ತ ಒಡಂಬಡಿಕೆ ರಕ್ತ. ಇಡೀ ಮಾನವಕುಲಗೋಸ್ಕರ ಜಕರ್ಯ ಪ್ರವಾದನೆ ಹೇಳ್ತದೆ, ಯೇಸುವಿನ ಮರಣದ ಬಗ್ಗೆ, ಯೇಸುವಿನ ಬ್ಲಡ್ ಬಗ್ಗೆ ಮಾತಾಡ್ತದೆ. ಈ ಬ್ಲಡ್ನಲ್ಲಿ, ಆ ಯೇಸು ಸುರಿಸಿದ ಬ್ಲಡ್ನಲ್ಲಿ ಫಸ್ಟ್ ಬ್ಲೆಸ್ಸಿಂಗ್ ಯಾವುದು ಸಿಕ್ಕಿತ್ತು ಅಂತ ಹೇಳಿದ್ರೆ, ನನಗೆ ನಿನಗೆ ಪಾಪದಿಂದ ಕಂಪ್ಲೀಟ್ 100% ವಿಮೋಚನೆ ಸಿಕ್ಕಿತು. ಆಮೇಲೆ ಎಫೆಷಿಯನ್ ಚಾಪ್ಟರ್ 1:7 ಓದ್ಕೊಳ್ಳಿ. ಎಫೆಷಿಯನ್ ಚಾಪ್ಟರ್ 1:7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆಮೇಲೆ ಹೇಳ್ಬೋದಾ? ದೇವರ ವಾಕ್ಯ ಹೇಳ್ತದೆ, ಯೇಸು ನಮಗಾಗಿ ರಕ್ತವನ್ನು ಸುರಿಸಿದರಿಂದ ಏನಾಯ್ತಂತೆ? ನಮ್ಮ ಪಾಪಗಳು ಕ್ಷಮಿಸಿ ನಮಗೆ ಏನಾಯ್ತಂದ್ರೆ ಬಿಡುಗಡೆ ಆಯ್ತು, ರಿಲೀಸ್ ಆಯ್ತು. ನಾವು ಸೆರೆಮನೆಯಿಂದ, ದಾಸೋಹದಿಂದ ರಿಲೀಸ್ ಆಯ್ತು. ನಮಗೆ ಪನಿಷ್ಮೆಂಟ್, ಬೇಲ್ ಸಿಕ್ಕಿತ್ತು. ಅಪರಾಧಿಗೆ ಬೇಲ್ ಸಿಗ್ತದೆ, ಅವನು ರಿಲೀಸ್ ಆಗ್ಬೇಕಾದ್ರಲ್ವಾ ಕೋರ್ಟ್ನಲ್ಲಿ. ಇವತ್ತು ಯೇಸು ವಾದ ಮಾಡಿದ, ಶಿಲುಬೆಲೆ ಕೊಟ್ಟು, ಡ್ಯಾಡಿ ನಾನು ಪ್ರೈಸ್ ಪೇ ಮಾಡಿದ್ದೇನೆ, ನನ್ನ ರಕ್ತ ಸುರಿಸಿದ್ದೇನೆ, ನಾನು ಕ್ರಯ ಕಟ್ಟಿದ್ದೇನೆ. ಇದಕ್ಕೆ ದೇವರ ವಾಕ್ಯ, ಇದು ಬ್ಲಡ್ ಒಡಂಬಡಿಕೆ ರಕ್ತ, ಕವನೆಂಟ್ ಬ್ಲಡ್. ಸತ್ಯವೇದದಲ್ಲಿ 4 ಕಡೆ ನೋಡ್ತೇವೆ, ಇದು ನನ್ನ ರಕ್ತ, ಇದು ನನ್ನ ರಕ್ತ, ಇದು ನನ್ನ ರಕ್ತ. ನಮ್ಗೆ ಯೇಸು ಸ್ವಾಮಿ ಹೇಳ್ತಾರೆ, ಮ್ಯಾಥ್ಯೂ ಚಾಪ್ಟರ್ 26:28 ಹೇಳ್ತಾರೆ, ಇದು ನನ್ನ ರಕ್ತ, ಒಡಂಬಡಿಕೆ ರಕ್ತ, ಬಹು ಜನರ ಪಾಪಕ್ಕಾಗಿ ಸುರಿಸಿದ ರಕ್ತ. ಮಾರ್ಕ್ 14:24 ಹೇಳ್ತದೆ, ಇದು ನನ್ನ ರಕ್ತ. ಲೂಕ 22:20 ಹೇಳ್ತದೆ, ಇದು ನನ್ನ ರಕ್ತ. 1 ಕೊರಿಂಥ 11:25 ಹೇಳ್ತದೆ, ಇದು ನನ್ನ ರಕ್ತ, ಇದು ನನ್ನ ರಕ್ತ, ಒಡಂಬಡಿಕೆಯ ರಕ್ತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಇವತ್ತು ನಾವು ಯೇಸುವಿನ ಶಿಲುಬೆಯ ಮರಣದ ಮೂಲಕ ನಾವು ಒಡಂಬಡಿಕೆ ಒಳಗೆ ಪ್ರವೇಶಿಸಿದ್ದೇವೆ. ಆಮೇಲೆ ನೀವು ಕವನೆಂಟ್ ಒಳಗೆ, ಹೊಸ ಒಡಂಬಡಿಕೆಯಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ಇಲ್ಲಿ ನಮಗೆ ಫ್ರೀಡಮ್ ಸಿಕ್ಕಿತು, ಸ್ವಾತಂತ್ರ್ಯ ಸಿಕ್ಕಿತು. ಆಮೇಲೆ ಕತ್ತಲಿಂದ ಬಿಡುಗಡೆ ಆದೆವು ನಾವು, ನಮಗೆ ಫ್ರೀಡಮ್ ಸಿಕ್ಕಿತು. ಯೇಸುವನ್ನು ಪ್ರಕಟಣೆ ಪುಸ್ತಕದಲ್ಲಿ ನೋಡುವಾಗ ಯೋಹಾನ ಪತ್ಮೋಸ್ ದ್ವೀಪದಲ್ಲಿ ಹೇಗೆ ನೋಡ್ತಿದ್ದಾನೆ? 19:13 ವಚನ ಓದ್ಕೊಳ್ಳಿ. ಪ್ರಕಟಣೆ 19:13. ಪ್ರಕಟಣೆ 19:13. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಯೇಸು ಹೇಗೆ ಶಿಲುಬೆಯಲ್ಲಿ ಇದನ್ನ ದೇವರ ವಾಕ್ಯ ಹೇಳ್ತದೆ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದಾನೆ. ಈ ವಸ್ತ್ರದ ಹಿನ್ನೆಲೆ ಏನು? ಸಾಲ್ವೇಷನ್, ಗಾರ್ಮೆಂಟ್ ಆಫ್ ಸಾಲ್ವೇಷನ್. ಆಮೇಲೆ
ನಮಗೆ ಆತನು ರಕ್ಷಣೆ ವಸ್ತ್ರವನ್ನು ತೊಡಿಸಿದ. ನಮಗೆ ರಕ್ಷಣೆ ವಸ್ತ್ರವನ್ನು ತೋರಿಸಿದ. ಅದಕ್ಕೆ ಪ್ರಕಟಣೆ 13:8 ಹೇಳ್ತದೆ. 13:8 ಓದ್ಕೊಳ್ಳಿ. ಪ್ರಕಟಣೆ 13:8. ಜಗದುತ್ಪತ್ತಿಗೆ ಮೊದಲೇ, ಜಗದುತ್ಪತ್ತಿಗಿಂತ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ. ಇವತ್ತು ದೇವರಿಗೆ ಸ್ತೋತ್ರ ಹೇಳುವ, ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆಮೇಲೆ ನಮಗೆ ಸ್ಯಾಲ್ವೇಷನ್, ಸೊಟೋರಿಯಾ, ದಂಡದಿಂದ ಹೊರಗೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಅಪಾಯದಿಂದ ಹೊರಗೆ ಬಂದಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ. ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದ್ದಾನೆ, ಬ್ಲಡ್ ಕೊಟ್ಟಿದ್ದಾನೆ. ಆ ರಕ್ತದ ಮೂಲಕ ದೇವರ ವಾಕ್ಯ ಹೇಳ್ತದೆ. ಪ್ರಕಟಣೆ 5:9 ಓದ್ಕೊಳ್ಳೋಣ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞ ಅರ್ಪಿತನಾಗಿ ಯೇಸು ಶಿಲುಬೆಲೆ, ಗುಡ್ ಫ್ರೈಡೆ, ಯೇಸು ಯಜ್ಞ ಅರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗದವರನ್ನು ಅವರನ್ನು ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಆಮೇನ್. ಯೇಸು ರಕ್ತದ ಮೂಲಕ ಅದಕ್ಕೆ ಪಟ್ಟಣದ ಹೊರಗೆ ಯೇಸು ಸತ್ತನು. ಆಮೇಲೆ ಪಟ್ಟಣದ ಒಳಗಡೆ ಸಾಯಲಿಲ್ಲ. ಜೆರೂಸಲೇಮಿನಲ್ಲಿ ಯೇಸು ಸಾಯಲಿಲ್ಲ. ಎಲ್ಲ ಸಕಲ ಕುಲ ಭಾಷೆ ನಾಡುವ ಮನುಷ್ಯರನ್ನು ಯೇಸು ರಕ್ತದ ಮೂಲಕ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ಫಸ್ಟ್ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್, ದೇವರ ವಾಕ್ಯ ಹೇಳ್ತದೆ, ನಮಗೆ ಬಿಡುಗಡೆಯಾಯಿತು. ಆಮೇಲೆ ನಾವು ಧನ್ಯರು. ಕೀರ್ತನೆ 37, ಯಾವನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಅಪರಾಧಗಳು ಮನ್ನಿಸಲ್ಪಟ್ಟಿದೆಯೋ ಅವನೆಷ್ಟೋ ಧನ್ಯನು. ಇಬ್ರಿ 9:28 ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪಕ್ಕೆ ಪರಿಹಾರ ಇಲ್ಲ. ಆದ್ದರಿಂದ ಯೇಸು ಅಮೂಲ್ಯವಾದ ರಕ್ತವನ್ನು ಸುರಿಸ್ತಾನೆ. ಅದಕ್ಕೆ ಹೇಳಿದೆ, ಇವತ್ತು ಲೋಕದಲ್ಲಿ ಎಷ್ಟೋ ಮಂದಿ ರಕ್ತ ಸುರಿಸಿದ್ದಾರೆ, ಆದರೆ ಯೇಸುವಿನ ರಕ್ತದ ವಿಶೇಷತೆ ಏನೆಂದರೆ, ಯೇಸುವಿನ ರಕ್ತವು ಅದು ಪ್ರೆಷಸ್ ಬ್ಲಡ್. ಆಮೇಲೆ ಅಮೂಲ್ಯವಾದ ರಕ್ತ. ಆದರೆ ಇವತ್ತು ನಾವು ಧನ್ಯರು. ಇವತ್ತು ನಾವು ಆರಾಧನೆ ಮಾಡ್ತಿದ್ದೇವೆ. ಫಸ್ಟ್ ನಂಬರ್ ಒನ್ ಬ್ಲೆಸ್ಸಿಂಗ್ ಏನಂತ ಹೇಳಿದ್ರೆ, ನಾವು ದೇವರಿಗೆ ದೂರವಾಗಿದ್ದೆವು. ಎಫೆಸ 2:13 ಹೇಳ್ತದೆ. ಓದ್ಕೊಳ್ಳಿ, ಎಫೆಸ 2:13. ನಾವು ದೂರವಾಗಿದ್ದೆವು. ಎಫೆಸನ್ ಚಾಪ್ಟರ್ 2:13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ. ಆತನ ರಕ್ತದ ಮೂಲಕ ನಾವು ಎಲ್ಲಿದ್ದೇವೆ? ಈಗ ಎಲ್ಲಿದ್ದೇವೆ? ದೇವರ ಬಳಿಯಲ್ಲಿದ್ದೇವೆ ನಾವು. ಅದಕ್ಕೆ ಆತನು ಅಪ್ಪ ಎಂಬುದಾಗಿ ಕರೀತೇವೆ, ಡ್ಯಾಡಿ ಎಂಬುದಾಗಿ. ಮೊದಲು ನಾವು ದೂರ ಇದ್ದೆವು, ನಮಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ, ದೇವರ ಬಳಿಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ, ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ನಮಗೆ ಆಗ್ತಿರ್ಲಿಲ್ಲ. ನಮ್ಮ ವಸ್ತ್ರ ಕೊಳೆಯಾಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ, ಈಗ ದೇವರ ವಾಕ್ಯ ಹೇಳ್ತದೆ, ತಂದೆಯಾದ ದೇವರ ಬಳಿಗೆ ನಾವು ಹೋಗ್ತೇವೆ, ಆತನ ಹಗ್ ಮಾಡ್ತೇವೆ, ಕಿಸ್ ಮಾಡ್ತೇವೆ, ಆತನ ಬಳಿಗೆ ಹೋಗ್ತೇವೆ. ಬೌಂಡ್ರೀಸ್ ಇಲ್ಲ ಈಗ ನಮಗೆ, ಯಾವ ಬ್ಯಾರಿಗೇಡರ್ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮೊದಲು ನಾವು ದೂರವಾಗಿದ್ದೆವು, ಆದರೆ ಇವತ್ತು ಗುಡ್ ಫ್ರೈಡೆ ಯಾಕೆ ಒಳ್ಳೆ ದಿವಸ ಅಂತಂದ್ರೆ, ಈಗ ನಾವು ದೇವರ ಹತ್ತಿರದಲ್ಲಿದ್ದೇವೆ. ಆಮೇಲೆ ದೇವರ ಹಸ್ತದ ಒಳಗೆ ನಾವಿದ್ದೇವೆ, ದೇವರಿಗೆ ಸಮೀಪವಾಗಿದ್ದೇವೆ. ಇವತ್ತು ನಮ್ಮ ಪ್ರಾರ್ಥನೆ ದೇವರು ಕೇಳ್ತಿದ್ದಾನೆ. ಯೇಸುವಿನ ರಕ್ತದ ಮೂಲಕ ನನಗೆ ನಿನಗೆ ಕೊಡಲ್ಪಟ್ಟಂತ ಒಂದು ದೊಡ್ಡ ಆಶೀರ್ವಾದ ಅಂದರೆ ನಮಗೆ ಬಿಡುಗಡೆಯಾಯಿತು. ಆಮೇಲೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ನಮ್ಮ ಅಪರಾಧವನ್ನು ಆತನನ್ನು ದೂರ ಮಾಡಿದ. ಸಮುದ್ರದ ಆಳಕ್ಕೆ ನಮ್ಮ ಪಾಪಗಳನ್ನು ಎಸೆದು ಬಿಟ್ಟು ದೇವರ ವಾಕ್ಯ ಹೇಳ್ತಾರೆ, ನನ್ನ ಪತ್ರ ಮೇಲೆ ಜಡಿಸಿ ಕೆಡಿಸಿ ಅದು ವಾಶ್ ಮಾಡಿ ದೇವರ ವಾಕ್ಯ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟ. ಎಲ್ಲ ಡಾಕ್ಯುಮೆಂಟ್ ಅನ್ನು ನಮಗೆ ಬಿಡುಗಡೆ ಆಯಿತು. ಎರಡನೇ ಬ್ಲೆಸ್ಸಿಂಗ್, ಶಿಲುಬೆಯಲ್ಲಿ ನಮಗೆ ದೇವರು ಕೊಟ್ಟಂಥ ಶ್ರೇಷ್ಠವಾದ ಆಶೀರ್ವಾದ ಅಂದರೆ ಆಕ್ಟ್ಸ್ ಚಾಪ್ಟರ್ 20:28. ಅಪೊಸ್ತಲ ಕೃತ್ಯ 20:28 ವಚನ.
ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ಸ್ವರಕ್ತದಿಂದ ಸಂಪಾದಿಸಿದಂತ ಸಭೆ. ಇವತ್ತು ಚರ್ಚ್ ನಾವು, ಲಿಸನ್ ಟು ಮೀ, ಸಭೆ ನಾವಾಗಿದೆ, ಆತನ ಶರೀರ. ಸಭೆ ಎಲ್ಲಿಂದ ಆರಂಭವಾಯಿತು? ಓಲ್ಡ್ ಟೆಸ್ಟ್ಮೆಂಟ್ ಸಭೆ ಈಜಿಪ್ಟಿಂದ ಹೊರಗೆ ಬಂದಾಗ ಅರಣ್ಯದಲ್ಲಿ ಆರಂಭವಾಯಿತು. ಅವರು ದೇವರ ದರ್ಶನ ಗುಡಾರ ಮಾಡಿದರು, ಆರಾಧನೆ ಮಾಡಿದರು. ಆದರೆ ನ್ಯೂ ಟೆಸ್ಟ್ಮೆಂಟ್ ಚರ್ಚ್, ಹೊಸ ಒಡಂಬಡಿಕೆ ಸಭೆ, ದೇವರ ವಾಕ್ಯತೆ ಯೇಸುವಿನ ರಕ್ತದ ಮೂಲಕ ಆರಂಭವಾಯಿತು. ಆಮೇಲೆ ಯೇಸುವನ್ನು ತಿವಿದಾಗ ನಾವು ನೋಡ್ತಿದ್ದೇವೆ, ಪಕ್ಕೆಯನ್ನು ತಿವಿದಾಗ ಏನು ಬಂತು? ಸಭೆ ಆರಂಭವಾಯಿತು. ಆತನ ಬ್ಲಡ್ ಹೊರಗೆ ಬಂತು, ನೀರು ಬಂತು. ದೇವರ ವಾಕ್ಯ ಹೇಳ್ತದೆ, ಶುದ್ಧ ಕಣ್ಣಿಕೆಯಂತೆ, ಯಾವ ಕಳಂಕ ಸುಕ್ಕಿಲ್ಲದ ಶುದ್ಧ ಕಣ್ಣಿಕೆಯಂತೆ ಆತನು ನಮ್ಮನ್ನು ಸಭೆಯಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಶ್ರೇಷ್ಠವಾದ ರಕ್ತದ ಮೂಲಕ ಇವತ್ತು ನಮಗೆ ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಆರಾಧನೆ ಮಾಡುವುದಕ್ಕೆ ನಮಗೆ ದೇವರು ಭಾಗ್ಯ ಕೊಟ್ಟಿದ್ದಾನೆ. ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಮಹಾ ಯಾಜಕರು ಆರಾಧನೆ ಮಾಡ್ತಾರೆ. ಫಸ್ಟ್ ಕೋರ್ಟ್, ಸೆಕೆಂಡ್ ಕೋರ್ಟ್ಗೆ ಐ ಪ್ರಿಸ್ಟ್ ಮಾತ್ರ ಹೋಗ್ಬೇಕು ಅವನು. ಇಬ್ರಿಯ 9:7 ಹಾಗೆ ಹೇಳ್ತದೆ ನೋಡಿ. ಇಬ್ರಿಯ 9:7 ಹೇಳ್ತದೆ. ಇಬ್ರಿಯ 9:7. ಆದರೆ ಎರಡನೆಯ ಭಾಗದೊಳಗೆ ಒಂದು ಆಲೋಚನೆ ಮಾಡಿ, 6 ವರ್ಷದಿಂದ ಓದಿ, 6ನೇ ವಚನದಿಂದ. ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆಯನ್ನು ನಡೆಸುತ್ತಾರೆ. ದೇವರ ಆರಾಧನೆ ಫಸ್ಟ್ ಅಲ್ವಾ? ಈ ಫಸ್ಟ್ ಕೋರ್ಟ್ನಲ್ಲಿ ದೇವರ ಆರಾಧನೆಗೆ ಅವ್ರು ಸೇರಿಬಿದ್ರು. ಆದರೆ ಹೋಲಿ ಪ್ಲೇಸ್ ಇದೆ, ಮೋಸ್ಟ್ ಹೋಲಿ ಪ್ಲೇಸ್. ಅಲ್ಲಿ ಯಜ್ಞ ಕೊಂಡೋಗಿ ಹೋಗ್ಬೇಕು. ಪಾಪಗೋಸ್ಕರ ಏನು ಮಾಡಬೇಕು? ಆತನು ಮಹಾಯಾಜಕನು ಯಜ್ಞ ಅರ್ಪಿಸ್ಬೇಕಲ್ಲಿ, ಎಲ್ಲರ ಸಲುವಾಗಿ ನಡುಗುತ್ತಾ ಹೋಗ್ಬೇಕು. ಒಂದು ವೇಳೆ ಅವನದು ಲೈಫ್ ಸ್ಟಾರ್ ಇಲ್ಲದ್ರೆ ಅಲ್ಲೇ ಡುಮ್ಮ ಆಗದಿಂದ ಮತ್ತೇನು ಮಾಡಬೇಕು? ಅವನನ್ನು ಹೊರಗೆ ತರಬೇಕು. ಆದರೆ ಎರಡನೇ ಬ್ಲೆಸ್ಸಿಂಗ್, ದೇವರ ಮುಂದೆ ಹೋಗಿ ಆರಾಧಿಸುವಂತ, ಈಗ ದೇವರ ಕೃಪೆ ಸಿಂಹಾಸನ ಮೇಲೆ ಬರುವಂತ ದೊಡ್ಡ ಆಶೀರ್ವಾದನು ಸಭೆಯಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೇಲೆ ಆತನ ನಾಮವನ್ನು ಮಹಿಮೆ ಪಡಿಸೋಗೋಸ್ಕರ ಈ ಭೂಲೋಕಕ್ಕೆ ಬೆಳಕಾಗಿ ಇವತ್ತು ಸಭೆಯಾಗಿ ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಮೂಲೆಗಲ್ಲಾಗಿದ್ದಾನೆ. ಆ ಮೂಲೆಗಲ್ಲಲ್ಲಿ ನಾವು ಕೂಡ ಜೀವವುಳ್ಳ ಕಲ್ಲುಗಳಾಗಿದ್ದು ಸೇರಿ ನಾವು ಮಂದಿರವಾಗಿ ಕಟ್ಟಲ್ಪಡ್ತಾ ಇದ್ದೇವೆ. ಆತನಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದೇವೆ. ಓದಿಕೊಳ್ಳಿ. ಆದರೆ ಎರಡನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರುಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಸಾಕು. ಇಬ್ರಿಯ 10:10 ಓದ್ಕೊಳ್ಳಿ. ಇಬ್ರು 10:10. ಇಬ್ರಿಯ 10:10. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ನಾವು ಶುದ್ಧರೇ ಒಂದೇ ಸಾರಿ. ಆಮೇಲೆ ದೇವರ ವಾಕ್ಯ ಒಂದೇ ಸಾರಿ ಬ್ಲಡ್ ಕೊಟ್ಟ, ಇನ್ನು ವರ್ಷ 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 ಹೋಗ್ಲಿಕ್ಕಿಲ್ಲ. ಪ್ರತಿ ವರ್ಷ ಎವ್ರಿ ಇಯರ್ ಜ್ಞಾಪಕ ಮಾಡಲಿಕ್ಕಿಲ್ಲ. ಒಂದೇ ಸಾರಿ ಯೇಸು ಯಜ್ಞ ಕೊಟ್ಟ, ಬ್ಲಡ್ ಕೊಟ್ಟ ನಂತರ ದೇವರು ನಾವು ಶುದ್ಧರಾದೆವು. ಆಮೇಲೆ ಆದರೆ ಕನ್ಫೆಸ್ ಮಾಡ್ತೇವೆ ನಾವು ಎವ್ರಿ ಡೇ ನಾವೇನು ಮಾಡ್ತೇವೆ? ರಿಪೆಂಟೆನ್ಸ್ ಉಂಟು. ರಿಪೆಂಟೆನ್ಸ್ ಅವಶ್ಯ. ತಿರುಗಿಕೊಳ್ಳುವಂಥದ್ದು, ಟರ್ನ್ ಆಗುವಂಥದ್ದು. ಆ ದಾರಿಯಿಂದ ಈ ದಾರಿಗೆ ನಾವು ಟರ್ನ್ ಆಗುವುದು ಇಂಪಾರ್ಟೆಂಟ್. ಶುದ್ಧರಾಗಿದ್ದೇವೆ, ಪ್ರೈಸ್ ಪೇ ಮಾಡಿದ್ದಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಯಾವ ಬೌಂಡ್ರಿ ಇಲ್ಲ. ಈಗ ದೇವರ ಬಳಿಗೆ ಆರಾಧನೆಗೆ ನಾನು ಹೋಗ್ಬೋದು. ನನಗೆ ಫ್ರೀಡಮ್ ಸಿಕ್ಕಿದೆ. ಮುಂಚಾಗಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಈ ಶುಭ ಶುಕ್ರವಾರ ದಿವಸ ನಾವು ಜ್ಞಾಪಕ ಮಾಡಿಕೊಳ್ಬೇಕು, ನನಗೆ ನಿನಗೆ ದೇವರು ಕೊಟ್ಟಂಥ ಬ್ಲೆಸ್ಸಿಂಗ್ ಏನಂದರೆ ಆತನನ್ನು ಆರಾಧನೆ ಮಾಡುವಂಥದ್ದು, ಆತನ ಸಮ್ಮುಖಕ್ಕೆ ಬರುವಂಥ ದೇವರು ಶ್ರೇಷ್ಠ ಭಾಗ್ಯ ಕೊಟ್ಟನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 10:20 ವಚನ ಓದ್ಕೊಳ್ಳಿ. ಇಬ್ರು 10:20. ನಂಬಿಕೆಯಿಂದಲೇ ಈಸಾಕನು ಯಾಕೋಬನನ್ನು. ಇಬ್ರಿಯ 10:20.
ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟು. ಆಮೇಲೆ ಈಗ ನಾವು ಆರಾಧನೆಗೆ ಹೋಗ್ಲಿಕ್ಕೆ ನಮಗೊಂದು ದಾರಿ ಓಪನ್ ಮಾಡಿದೆ. ಅದ್ಯಾವಂದ್ರೆ ಯೇಸುವಿನ ಶರೀರ ಶಿಲುಬೆಲೆ. ಆಮೇಲೆ ಯೇಸು ಸುರಿಸಿದ ರಕ್ತದ ಮೂಲಕ ನೋಡಿ, ಮ್ಯಾಥ್ಯೂ ಚಾಪ್ಟರ್ 27 ತೆಗೆದು ಬಳೆ ನೋಡ್ತೇವೆ. ಫಸ್ಟ್ ಡಾರ್ಕ್ನೆಸ್ ಆಯಿತು, 3 hours ಅಲ್ವಾ, ಜಡ್ಜ್ಮೆಂಟ್, ಪನಿಷ್ಮೆಂಟ್, ಸಿನ್ನಿದು ಪೆನಲ್ಟಿನ ಯೇಸು ಪೇ ಮಾಡಿದ, ಜಡ್ಜ್ಮೆಂಟನ್ನು ಯೇಸು ತೆಗೆದುಕೊಂಡ, ನನಗೆ ಬರಬೇಕಾದ ಜಡ್ಜ್ಮೆಂಟ್, ನ್ಯಾಯ ತೀರ್ಪು ಯೇಸು ತೆಗೆದುಕೊಂಡ. ನಂತರ ದೇವರ ವಾಕ್ಯ ಹೇಳ್ತದೆ, ಮೇಲಿನಿಂದ ಕೆಳಗೆವರೆಗೆ ಆ ಸ್ಕ್ರೀನ್ ಹರಿದು 2 ವಿಭಾಗವಾಯಿತು. ಆ ಸ್ಕ್ರೀನ್ ಯಾಕೆಂದ್ರೆ ಹೊಸ ದಾರಿ ಓಪನ್ ಆಯಿತು. ಈಗ ದೇವರ ಬಳಿಗೆ ಹೋಗ್ಲಿಕ್ಕೆ, ದೇವರ ಸಿಂಹಾಸನ ಮುಂದೆ ನಿಂತುಕೊಳ್ಳುವುದಕ್ಕೆ ಓಲ್ಡ್ ಟೆಸ್ಟಿಮೆಂಟ್ ನಲ್ಲಿ ಲಾ ಪ್ರಕಾರ ಐ ಪ್ರೀಸ್ಟ್ ಮಾತ್ರ ವರ್ಷಕ್ಕೊಮ್ಮೆ ಹೋಗ್ಬೇಕು, ಆ ಸಿಂಹಾಸನ ಮುಂದೆ ಹೋಗ್ಬೇಕು. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಪ್ರತಿಷ್ಠಿಸಿದ ಹೊಸ ದಾರಿ ಈಗ ಯಾವುದು? ಆತನ ಬ್ಲಡ್ನ ಮೂಲಕ, ಆತನ ಶರೀರದ ಮೂಲಕ ನಾವು ದೇವರ ಸಮೀಪಕ್ಕೆ ನಾವು ಬರ್ತಿದ್ದೇವೆ. ಆಮೇಲೆ ನಾವು ದೇವರ ಬಳಿಗೆ ನಾವು ಬರ್ತಿದ್ದೇವೆ. ಎನಿ ಟೈಮ್ 24/7 ಇವಾಗ ನಾವು ದೇವರ ಸನ್ನಿಧಿಗೆ ಹೋಗ್ಬೋದು, ದೇವರನ್ನು ಆರಾಧನೆ ಮಾಡ್ಬೋದು. ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ಯೇಸುವಿನ ರಕ್ತದಿಂದ ನಮ್ಮನ್ನು ಶುದ್ಧ ಮಾಡಿದ್ದಾನೆ. ಈಗ ನಮಗೆ ಧೈರ್ಯ ಇದೆ, ನಾವು ಶುದ್ಧರಾಗಿದ್ದೇವೆ, ಯೇಸು ಯಜ್ಞ ಕೊಟ್ಟಿದ್ದಾನೆ. ಅದರಿಂದ ಆರಾಧನೆ ಇಂಪಾರ್ಟೆನ್ಸ್ ಅನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಇದು ದೇವರು ನಮಗೆ ಕೊಟ್ಟಂತ ಒಂದು ಏನಾಗಿದೆ ಅಂತ ಹೇಳಿದ್ರೆ ಅವಕಾಶ, ಆತನನ್ನು ಆರಾಧನೆ ಮಾಡುವಂಥದ್ದು. ನಾವು ಆರಾಧನೆ ಮಾಡಬೇಕು, ಆತನ ಮಕ್ಕಳು. ದೇವರ ವಾಕ್ಯ ಹೇಳ್ತದೆ. 3ನೇ ಬ್ಲೆಸ್ಸಿಂಗ್ ನಾವು ನೋಡ್ತಿದ್ದೇವೆ, ಗಲೇಷನ್ ಚಾಪ್ಟರ್ 3:14. ಗಲೇಷನ್ ಚಾಪ್ಟರ್ 3:14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆಮೆನ್. ಧರ್ಮಶಾಸ್ತ್ರದೊಳಗಿದ ಶಾಪದಿಂದ ನಮ್ಮನ್ನು ಬಿಡಿಸಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಶಾಪ ಇಲ್ಲ, ಇದೇ ಶಾಪ. ಈಗ ಶುದ್ಧರಾಗಿದ್ದೀರಿ, ಜಡ್ಜ್ಮೆಂಟ್ ಇಲ್ಲ, ಆಶೀರ್ವಾದ. ಗುಡ್ ಫ್ರೈಡೆ, ವೈ ಡು ವಿ ಕಾಲ್ಡ್ ಗುಡ್ ಫ್ರೈಡೆ ಗುಡ್? ಈಗ ದೇವರ ಕ್ರೈಸ್ಟ್ ಆಸ್ ರಿಡೀಮ್ಡ್ ಅಸ್ ಫ್ರಮ್ ದ ಕರ್ಸ್ ಆಫ್ ದ ಲಾ. ಈಗ ಕರ್ಸ್ ಧರ್ಮಶಾಸ್ತ್ರದಲ್ಲಿ ಇತ್ತು, ಶಾಪ ಇತ್ತು, ನಿಂದು ಮಾಡಿದರೆ ರಾಂಗ್. ಆದರೆ ಈಗ ದೇವರ ವಾಕ್ಯ, ನಾನು ಕನ್ಫೆಸ್ ಮಾಡ್ತೇನೆ, ಯೇಸು ಯಜ್ಞ ಕೊಟ್ಟಿದ್ದಾನೆ, ಬ್ಲಡ್ ಕೊಟ್ಟಿದ್ದಾನೆ, ಈಗ ನನಗೆ ದೇವರ ಬಳಿಗೆ ಬರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ ಶಾಪ ಇಲ್ಲ, ಶಾಪದಿಂದ ಬಿಡಿಸಿದ್ದಾನೆ. ಇವತ್ತು ಅನೇಕ ಕುಟುಂಬದಲ್ಲಿ ನಾವು ನೋಡ್ತೇವೆ ಶಾಪ, ಮಾನಸಿಕ ಅಸ್ವಸ್ಥತೆ, ಮನೆ ಒಳಗೆ ಶಾಪ, ಮಕ್ಕಳ ಲೈಫ್ನಲ್ಲಿ ಶಾಪ ನೋಡ್ತೇವೆ. ಆದರೆ ವಿಶ್ವಾಸಿಗಳಾದ ನಮಗೆ, ನಂಬುವರಾದ ನಮಗೆ ದೇವರ ವಾಕ್ಯ ಹೇಳ್ತದೆ, ಯೇಸು ಧರ್ಮಶಾಸ್ತ್ರದ ಶಾಪದೊಳಗಿಂದ ಆತನ ಏನ್ ಮಾಡಿದ್ದಾನೆ? ಬಿಡಿಸಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೇಸುವಿಗೆ ಮುಳ್ಳಿನ ಕಿರೀಟ ಇಟ್ಟರು. ಈ ಮುಳ್ಳಿನ ಕಿರೀಟ ಏನನ್ನು ತೋರಿಸ್ತದೆ? ಶಾಪವನ್ನು ತೋರಿಸ್ತದೆ. ಯೇಸು ಶಾಪಗ್ರಸ್ತನಾದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ. ಯೇಸು ನನಗಾಗಿ ಆತನು ಶಾಪಗ್ರಸ್ತನಾಗಿ ಧರ್ಮಶಾಸ್ತ್ರದ ಶಾಪದೊಳಗಿಂದ ನನ್ನನ್ನು ಬಿಡಿಸಿದನು. ಮುಳ್ಳಿನ ಕಿರೀಟ ಅದು ಶಾಪದ ಸಂಕೇತವಾಗಿದೆ. ಏದೆನ್ ತೋಟದಲ್ಲಿ ಮುಳ್ಳಿತ್ತ? ಏದೆನ್ ತೋಟದಲ್ಲಿ ಮುಳ್ಳಿರಲಿಲ್ಲ, ಸುಂದರವಾದಂಥ ತೋಟ ಏದೆನ್ ತೋಟ. ಯಾವಾಗ ಅವರು ಡಿಸೋಬೆ ಆದರು, ಯಾವಾಗ ಅವರು ಪಾಪ ಮಾಡಿದ್ರು, ಆಜ್ಞೆಯನ್ನು ಮುರಿದ್ರು, ಕಮಾಂಡ್ಮೆಂಟ್ ಬ್ರೇಕ್ ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ ಮುಳ್ಳುಗಳು ಬೆಳೆದವು. ಆದಿಕಾಂಡ 3:18 ಹೇಳ್ತದೆ, ಅಲ್ಲಿ ಕಳೆಗಳು ಮತ್ತು ಮುಳ್ಳುಗಳು ಬೆಳೆದವು. ಆದರೆ ಯೇಸು ಆ ಶಾಪವನ್ನು ಏನು ಮಾಡಿದ ಅಂತ ಹೇಳಿದ್ರೆ, ಬಿಡಿಸುವುದಕ್ಕಾಗಿ ಮುಳ್ಳಿನ ಕಿರೀಟವನ್ನು ತಾನೇ ತೆಗೆದುಕೊಂಡ. ಯಾವ ರೀತಿಯ ಮುಳ್ಳು? ಆ ಮುಳ್ಳಿನ ಹೆಸರು ಪಿನಾ ಕ್ರಿಸ್ಟಿ ಎಂಬುದಾಗಿ ಆ ಒಂದು ಮುಳ್ಳಿನ ಹೆಸರು. ಇಸ್ರೇಲ್ನಲ್ಲಿ ಒಂದು 24 ಟೈಪದ ಮುಳ್ಳಿದೆ ಅಂತೆ, 24 ಥರದ ಮುಳ್ಳುಗಳಿದೆ. ಅದರಲ್ಲಿ ಯೇಸುವಿಗೆ ಚುಚ್ಚಿದಂಥ ಮುಳ್ಳು
ಪಿನಾಕ್ರಿಸ್ಟಮ್ ಇಂದ, ಅದು ಚೇಳಿನಾಗೆ ವಿಷಪೂರಿತವಾದಂಥ ಅದು ಮುಳ್ಳಾಗಿದೆ. ಅದು ಸ್ಕಾಲರ್ನವ್ರು ಹೇಳ್ತಾರೆ, ಬೈಬಲ್ ಪಂಡಿತರು ಹೇಳ್ತಾರೆ, ಅದು ಕಣ್ಣಿನಿಂದ ಹೊರಗೆ ಬಂದಿತ್ತೆಂಬುದಾಗಿ. ಚುಚ್ಚಿದಾಗ ಯೇಸುವಿನ ಕಣ್ಣಿನ ಹೊರಗೆ ಅದು ಬಂದಿತ್ತು. ಪೇನ್, ಇನ್ಸಲ್ಟ್, ಲೋನ್ಲಿನೆಸ್. ಈಗ ದೇವರ ವಾಕ್ಯ ಹೇಳ್ತದೆ, ಯೇಸು ಮುಳ್ಳಿನ ಕಿರೀಟ ಧರಿಸಿದ್ದು ಯಾಕೆಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಮರಣದ ಮೂಲಕ ಪಾಪದಿಂದ ನಾವು ಶುದ್ಧರಾದೆವು, ನಾವು ಸಭೆಯಾಗಿ ಆರಾಧನೆ ಮಾಡ್ತೇವೆ. ನಂತರ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಶಾಪದಿಂದ ಈಗ ಬಿಡಿಸಿದ್ದಾನೆ. ಆಮೇಲೆ ಶಾಪ ನಮ್ಮ ಮೇಲೆ ರೂಲ್ ಮಾಡಲಿಕ್ಕೆ ಆಗುವುದಿಲ್ಲ. ಸಿನ್ ಮಾಡ್ತೇವೆ, ಆದರೆ ನಾವು ಯೇಸುವಿನ ಬಳಿಗೆ ಬರ್ತೇವೆ. ಬಾರ್ನ್ ಅಗೇನ್ ಆಗಿದ್ದೇವೆ, ಹೋಲಿ ಸ್ಪಿರಿಟ್ ನಮ್ಮ ಒಳಗಿದೆ, ನಮಗೆ ಕನ್ವಿಕ್ಷನ್ ಕೊಡ್ತಾನೆ, ಪಾಪದ ಅರಿವನ್ನು ಕೊಡ್ತಾನೆ, ನಾವು ರಿಪೆಂಟ್ ಆಗ್ತೇವೆ, ದೇವರ ಸನ್ನಿಧಿಯಲ್ಲಿ ರಿಪೆಂಟ್ ಆಗ್ತೇವೆ, ದೇವರ ಕ್ಷಮಿಸಿ ಎಂಬುದಾಗಿ. 4ನೇ ಬ್ಲೆಸ್ಸಿಂಗ್ ನಾವು ನೋಡ್ತೇವೆ. ಗುಡ್ ಫ್ರೈಡೆಯ 4ನೇ ಬ್ಲೆಸ್ಸಿಂಗ್, ಕೊಲೆಷನ್ ಚಾಪ್ಟರ್ 1:20. ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ ವಚನ 20. ಕೊಲೆಷನ್ ಚಾಪ್ಟರ್ 1:20. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ. ದೇವರ ವಾಕ್ಯ ಹೇಳ್ತದೆ, ಭೂಲೋಕ ಪರಲೋಕದಲ್ಲಿ ಯೇಸು ಸುರಿಸಿದ ರಕ್ತದ ಮೂಲಕ ದೇವರು ಸಮಾಧಾನವನ್ನು ಸ್ಥಾಪಿಸಿದ್ದಾರೆ. ಆಮೇಲೆ ಯಾರೆಲ್ಲ ನಂಬ್ತಾರೆ ಅವರಿಗೆ ಸಮಾಧಾನ ಇದೆ. ಯೇಸು ಜನಿಸುವಾಗ ದೇವದೂತರದು ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಭೂಲೋಕ ಪರಲೋಕದಲ್ಲಿ ಯೇಸು ಸುರಿಸಿದ ರಕ್ತದ ಮೂಲಕ ನಮಗೆ ಕೊಟ್ಟಂಥ ಬ್ಲೆಸ್ಸಿಂಗ್ ಅಂದರೆ ಪೀಸ್ಫುಲ್ ಲೈಫ್. ಇವತ್ತು ಎಲ್ಲ ಸಿಗ್ತದೆ ಹಣಕ್ಕೆ, ಏನು ಬೇಕಾದರೂ ಹಣದಲ್ಲಿ ಸಿಗ್ತದೆ. ಸಿಗದಂಥ ಒಂದು ವಸ್ತು ಯಾವುದಂತ ಹೇಳಿದ್ರೆ ಸಮಾಧಾನ ಸಿಗ್ತದ? ಯಾವ ಸೂಪರ್ ಮಾರ್ಕೆಟ್ಗೆ ಹೋಗಿಕೊಂಡು ನನಗೆ ಸಮಾಧಾನ ಇಲ್ಲ, ಸ್ವಲ್ಪ ಸಮಾಧಾನ ಕೊಡಿ ಹೇಳಿದ್ರೆ ಡಾಕ್ಟ್ರು ಕೊಡ್ತಾರೆ ಸಮಾಧಾನ? ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡ್ತಾರೆ, ಗಟ್ಟಿ ನಿದ್ರೆ ಮಾಡಿ ಎಂಬುದಾಗಿ. ಸಮಾಧಾನ ಇವತ್ತು ಕಿಂಗಿಗಾಗಲಿ ಸಮಾಧಾನ ಇಲ್ಲ, ಅಧಿಕಾರಿಗಳಿಗೆ ಸಮಾಧಾನ ಇಲ್ಲ, ಚಲನಚಿತ್ರ ನಟಿಯರನು ಸಮಾಧಾನ ಇಲ್ಲ, ಸುಸೈಡ್ ಮಾಡಿಕೊಳ್ತಾರೆ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಭೂಲೋಕ ದೇವರ ವಾಕ್ಯ ದುಷ್ಟನಿಗೆ ಸಮಾಧಾನ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ನಂಬಿದಂಥ ನಮಗೆ, ಯೇಸುವಿನ ರಕ್ತದ ಮೂಲಕ ಪಾಪ ಪರಿಹಾರದಂಥ ನಮಗೆ ದೇವರ ವಾಕ್ಯ ಹೇಳ್ತದೆ, ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಆತನ ಸಮಾಧಾನವನ್ನು. ಆಮೇಲೆ ಸಂಕಟ ಇರ್ಬೋದು ಲೋಕದಲ್ಲಿ, ಸಮುದ್ರ ಅಲ್ಲೋಲಕಲ್ಲಿ ಆಗ್ಬೋದು, ಬಿರುಗಾಳಿ ಬರ್ಬೋದು, ಆದರೆ ಇವುಗಳ ಎಲ್ಲ ಮಧ್ಯದಲ್ಲಿ ನಮಗೆ ದೇವರು ಕೊಟ್ಟಂಥ ಶ್ರೇಷ್ಠವಾದ ಶಿಲುಬೆಯಲ್ಲಿ ಆತನ ರಕ್ತದ ಮೂಲಕ ಕೊಟ್ಟಂಥ ಶ್ರೇಷ್ಠ ಆಶೀರ್ವಾದ ಎಂದರೆ ಸಮಾಧಾನ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಇವತ್ತು ಸಮಾಧಾನ ಹಾಳು ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗ ಇದೆ, ಅನೇಕ ಮಾರ್ಗ ಉಂಟು. ಸಮಾಧಾನ ಹಾಳು ಮಾಡಲಿಕ್ಕೆ ಬೇಕಾದ ಎಷ್ಟೋ ಮಾರ್ಗ ಇದೆ. ಆದರೆ ನೀನು ಸಮಾಧಾನವನ್ನು ಹೊಂದಿಕೊಳ್ಳುವಂಥ, ಸಮಾಧಾನವನ್ನು ಪಡೆದುಕೊಳ್ಳುವಂಥ ಒಂದೇ ಒಂದು ಮಾರ್ಗ, ಅದು ಯೇಸು ಮಾತ್ರ. ಯೇಸು ಅಲ್ಲದೆ, ಐ ಆಮ್ ದ ವೇ, ಟ್ರೂತ್ ಆ್ಯಂಡ್ ಲೈಫ್. ಸಮಾಧಾನ ಕೊಡುವಾತನು ಯೇಸು ಮಾತ್ರವಾಗಿದ್ದಾನೆ. 5th blessing, 6th blessing, ಇಬ್ರಿಯ ಚಾಪ್ಟರ್ 4:16. ಇಬ್ರಿಯ 4:16. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವತ್ತು ನಮಗೆ ಒಂದು ಹೋಪ್ ಇದೆ. ಆಮೇಲೆ ಭಯ ಪಡೋದು ಅವಶ್ಯಕತೆ ಇಲ್ಲ. ಬೈಬಲ್ನ ಕ್ರಾಸ್ನ ಮೆಸೇಜ್ ಏನಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ ನಮಗೆ ಧೈರ್ಯ ಉಂಟು. ಆಮೇಲೆ ನಾವು ಕೈ ಬಿಡಲ್ಪಟ್ಟವರಲ್ಲ. ಎನಿ ಸಿಚುವೇಶನ್, ಎನಿ ಸರ್ಕಮ್ಸ್ಟಾನ್ಸಸ್ ಆತನು ನಮ್ಮ ಸಂಗಡ ಇದ್ದಾನೆ. ಅದರಿಂದ ಧೈರ್ಯವುಳ್ಳವರಾಗಿರೋಣ. ಧೈರ್ಯವನ್ನು ಬಿಡುವುದು ಬೇಡ. ನಿಮ್ಮ ಧೈರ್ಯವನ್ನು ಬಿಡಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಇದೆ. ಅದಕ್ಕೆ ಮಹಾ ಪ್ರತಿಫಲ ಉಂಟು. ಯಾಕಂದರೆ ಈಗ ನಾನು ದೇವರ ಬಳಿಗೆ ಹೋಗ್ಬೋದು, ನನಗೆ ಧೈರ್ಯ ಉಂಟು, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ಆಮೇಲೆ ನನಗೆ ಕೊರತೆ ಬಂದಾಗ, ನನಗೆ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ, ನಾನು ಅಳುವಾಗ ನನ್ನ ವೇದನೆಯನ್ನು ಕೇಳುವಾತನೊಬ್ಬನಿದ್ದಾನೆ. ಯೇಸು ರಿಸರ್ವೇಷನ್ ಆಗಿದ್ದಾನೆ. ಆಮೇಲೆ ಶಿಲುಬೆಯಲ್ಲಿ ಗುಡ್ ಫ್ರೈಡೆ ಶಾಸನ ಸತ್ತ, ಬುಧವಾರ ಇರ್ಬೋದು, ಸತ್ತ, ಊನಲ್ಪಟ್ಟ. ಆದರೆ ಆತನು 3ನೇ ದಿನದಲ್ಲಿ ಆತನು ಮರಣವನ್ನು ಜಯಿಸಿ ಎದ್ದು ಬಂದ. ಆಮೇಲೆ ಮರಣವನ್ನು ಜಯಿಸಿ ಎದ್ದು ಬಂದ. ಇವತ್ತು ಆತನ ಹೇಳ್ತಾನೆ, ಬನ್ನಿರಿ ನನ್ನ ಬಳಿಗೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಆದ್ದರಿಂದ ಧೈರ್ಯಗೆಡಬೇಡಿರಿ. ಸಿಕ್ನೆಸ್, ಬಿ ಆಫ್ ಗುಡ್ ಕರೇಜ್. ಯೇಸು ಇದ್ದಾನೆ ಸ್ವಸ್ಥ ಮಾಡಲಿಕ್ಕೆ.
ಲೈಫ್ ಪಾರ್ಟ್ನರ್, ಪ್ರಾರ್ಥನೆ ಮಾಡಿ, ಯೇಸು ಇದ್ದಾನೆ. ಬಿಸ್ನೆಸ್, ಯೇಸು ಇದ್ದಾನೆ. ನಿಮ್ಮ ಸಮಸ್ಯೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕೆ ಯೇಸು ಜೀವಿಸ್ತಾ ಇದ್ದಾನೆ. ಧೈರ್ಯವಾಗಿ ಹೋಗಿರಿ ಪ್ರಾರ್ಥನೆಗೆ, ಧೈರ್ಯವಾಗಿ ಆರಾಧನೆ ಮಾಡಿರಿ, ಆತನ ಸಮ್ಮುಖಕ್ಕೆ ಹೋಗಿರಿ. ಆತ ನಿಮ್ಮ ಕಣ್ಣೀರು ಒರೆಸುವ ದೇವರಾಗಿದ್ದಾನೆ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ ಎಂಬುದಾಗಿ ಪ್ರಾಮಿಸ್ ಮಾಡಿದ್ದಾನೆ. ನೀವು ದುಃಖದಲ್ಲಿ ಆತನ ಕೃಪೆ ಸಿಂಹಾಸನ ಬಳಿಗೆ ಹೋಗುವಾಗ ವೇದ ವಾಕ್ಯ ಹೇಳ್ತದೆ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ. ಆತ ನಿಮ್ಮ ದುಃಖವನ್ನು ನೀಗಿಸ್ತಾನೆ. ಅದನ್ನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿರಾಶರಾಗಬೇಡಿರಿ. ನಿಮ್ಮ ನಿರೀಕ್ಷೆಗೆ ಪ್ರತಿಫಲ ಉಂಟು, ಒಂದು ಕಾಲ ಉಂಟು. ನಿಮ್ಮ ನಿರೀಕ್ಷೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಧೈರ್ಯದಿಂದ ಆತನ ಬಳಿಗೆ ಹೋಗೋಣ. ಧೈರ್ಯದಿಂದ, ನನ್ನ ಸ್ವಾಮಿ ಇದ್ದಾನೆ, ನನ್ನ ಸ್ವಾಮಿ ಜೀವಿಸ್ತಾನೆ, ವಾಗ್ದಾನ ಮಾಡಿದ್ದಾನೆ, ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ತಾಯಿಯಾದರೂ ಮರೆತು ಬಿಡ್ಬೋದು, ಆದರೆ ಆತನು ನಮ್ಮನ್ನು ಎಂದಿಗೂ ಮರೆಯದ ದೇವರಾಗಿದ್ದಾನೆ. ಫೈನಲ್ 7ನೇ ಬ್ಲೆಸ್ಸಿಂಗ್, ರೆವಲ್ಯೂಷನ್ ಚಾಪ್ಟರ್ 12 ವರ್ಸ್ 11. ರೆವಲ್ಯೂಷನ್ ಚಾಪ್ಟರ್ 12 ವರ್ಸ್ 11. ಪ್ರಕಟಣೆ 12. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ದೇವರ ವಾಕ್ಯ ಹೇಳ್ತದೆ, ಗುಡ್ ಫ್ರೈಡೆ ದಿವಸ ಯೇಸು ಸುರಿಸಿದಂಥ ರಕ್ತದ ಮೂಲಕ ನಮಗೆ ವಿಕ್ಟರಿ ಸಿಕ್ಕಿದೆ. ಆಮೇಲೆ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೇಲೆ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ವೈ ಡು ವಿ ಕಾಲ್ ಗುಡ್ ಫ್ರೈಡೆ ಗುಡ್? ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೇಲೆ ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ಅಂಧಕಾರದ ಶಕ್ತಿಯನ್ನು ಮುರಿದಂಥ, ಸೈತಾನ ಶಕ್ತಿಯನ್ನು ಮುರಿದಂಥ ಯೇಸುವಿನ ರಕ್ತದಲ್ಲಿ ಪವರ್ ಇದೆ. ಶ್ರೇಷ್ಠ ಇವ್ಯಾಂಜಲಿಸ್ಟ್, ಪ್ರಪಂಚದಂಥ ಪ್ರಸಿದ್ಧ ಸುವಾರ್ತಿಕ ರೆನಾಲ್ಡ್ ಬೋಂಕೆ ಅವರು ಆಫ್ರಿಕಾ ಖಂಡವನ್ನು ಶೇಕ್ ಮಾಡಿದ, ಮಾಟ ಮಂತ್ರದ ಶಕ್ತಿ ವಿರುದ್ಧ ಸುವಾರ್ತೆಯ ಮೂಲಕ ಜಯವನ್ನು ಕೊಟ್ಟಂತ, ಆಫ್ರಿಕಾ ಇಡೀ ಖಂಡವನ್ನೇ ಶೇಕ್ ಮಾಡಿದಂಥ ರೆನಾಲ್ಡ್ ಬೋಂಕೆ ಅವ್ರು ಹೇಳುವಂಥದ್ದು, ಯಾವಾಗಲೂ ಹೋಗೋ ಸ್ಟೇಜ್ನಲ್ಲಿ ನಿಲ್ಲುವಾಗ ಅವ್ರು ಹೇಳ್ತಾರೆ, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್, ಜೀಸಸ್ ನೇಮ್ ಎಂಬವ್ ಆಲ್ ನೇಮ್, ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಏನೋ ಆಗ್ತದೆ ನಾವು ಹೇಳುವಾಗ. ಆಮೇಲೆ ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್ ಹೇಳುವಾಗ ಏನೋ ಆಗ್ತದೆ. ಅವರಿದ್ದಂಥ ಮೀಟಿಂಗ್ನಲ್ಲಿ ಆಫ್ರಿಕಾದ ಅನೇಕ ತರಬೇತಿ ಇದ್ದಂಥ ಮಂತ್ರವಾದಿಗಳು ಲೈನ್ನಲ್ಲಿ ಕೂತ್ಕೊಂಡಿದ್ರು, ವಿರುದ್ಧವಾಗಿ ಕೂಟಕ್ಕೆ ಮಂತ್ರ ಮಾಡುವುದಕ್ಕಾಗಿ. ಆ ಕೂಟದಲ್ಲಿ ಬಹಳ ಟ್ರೈನಿಂಗ್ ಆದಂಥ ಅನುಭವಿ ನೋಡ್ತವೆ, ಲೈನ್ನಲ್ಲಿ ಮಂತ್ರವಾದಿಗಳು ಕೂತ್ಕೊಂಡಿದ್ದಾರೆ. ರೆನಾಲ್ಡ್ ಬೋಂಕೆಗೆ ಗೊತ್ತಿಲ್ಲ. ರೆನಾಲ್ಡ್ ಬೋಂಕೆ ಸ್ಟೇಜಿಗೆ ಬಂದು ಪ್ರೀಚ್ ಮಾಡುವಾಗ ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್ ಹೇಳುವಾಗ ಎಲ್ಲರೂ ಬಿದ್ದು ಬಿಟ್ರು. ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಈ ಬ್ಲಡ್ನಲ್ಲಿ ಪವರ್ ಇದೆ. ಆಮೇಲೆ ನಾನಿದೆ, ಬಹಳಷ್ಟು ಜನ ರಕ್ತವನ್ನು ಸುರಿಸಿದ್ದಾರೆ, ಆದರೆ ಯೇಸುವಿನ ಬ್ಲಡ್ನಲ್ಲಿ ಪವರ್ ಇದೆ. ದೇರ್ ಇಸ್ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ನಮಗೆ ಜಯ ಕೊಟ್ಟದ್ದು ಯೇಸುವಿನ ರಕ್ತದ ಮೂಲಕ. ಮರಣದ ಮೇಲೆ ನಮಗೆ ಜಯ ಸಿಕ್ಕಿದೆ. ಆಮೇಲೆ ಮರಣಕ್ಕೆ ನಾವು ಭಯ ಪಡುವುದು ಇಲ್ಲ, ಯಾಕೆಂದ್ರೆ ಯೇಸು ಮರಣವನ್ನು ಜಯಿಸಿದ್ದಾನೆ. ದೇವರ ವಾಕ್ಯ, ಮರಣವೇ ನಿನ್ನ ವಿಷದ ಕೊಂಡಿಲೆ, ಮರಣವು ನುಂಗಿ ಹೋಯಿತು, ಜಯವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 1 ಕೊರಿಂಥ 15:54. ಯೇಸುವಿನ ರಕ್ತದ ಮೂಲಕ ನಮಗೆ ಮರಣದ ಮೇಲೆ ಜಯ ಸಿಕ್ಕಿದೆ. ಯೇಸು ಮರಣವನ್ನು ಜಯಿಸಿದ್ದಾನೆ, ಮರಣದ ವಿಷದ ಕೊಂಡಿಯನ್ನು ಮುರಿದಾಕಿದ್ದಾನೆ. ಯೇಸು ಸತ್ತು ಆತನು ಸಮಾಧಿಯಿಂದ ಎದ್ದು ಬಂದಿದ್ದಾನೆ. ವೇದ ವಾಕ್ಯ ಇದು ಗುಡ್ ನ್ಯೂಸ್, ಇದು ನಮಗೆ ಹೋಪ್. ವಿಶ್ವಾಸಿಗಳಿಗೆ ದೇವರ ವಾಕ್ಯ ಹೇಳ್ತದೆ, ಮರಣ ಆತನನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮರಣ ಆತನ ಹಿಡಿದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮರಣವನ್ನು ಜಯಿಸಿ, ದೇವರ ವಾಕ್ಯದೆ ಪಾತಾಳವನ್ನು ಜಯಿಸಿ 3ನೇ ದಿನದಲ್ಲಿ ಸಮಾಧಿಯಿಂದ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ. ಆತನು ಯೇಸುವಾಗಿದ್ದಾನೆ. Jesus is our Lord. Amen. Jesus is our healer. Jesus is our peace. Jesus is our life. Jesus is our hope. Victory in the blood of Jesus. Amen. ಹೇಳ್ಬೋದಾ ಒಂದ್ಸಲ? ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಕೆಳಗೆ ಕೇಳಬೇಕು. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. Victory in the blood of Jesus. There is power in the blood of Jesus. Amen.
ಯೇಸುವಿನ ರಕ್ತದಲ್ಲಿ ಪವರ್ ಇದೆ. ಯೇಸುವಿನ ರಕ್ತದಲ್ಲಿ ಪವರ್ ಇದೆ. ಯಾಕಂದ್ರೆ ಮರಣವನ್ನು ಜಯಿಸಿದಂಥ ಶಕ್ತಿ ಯೇಸುವಿನ ರಕ್ತದ ಮೂಲಕ ಸಮಾಧಾನ, ಯೇಸುವಿನ ರಕ್ತದ ಮೂಲಕ ನಮಗೆ ಸ್ವಸ್ಥತೆ ಕೂಡ ಸಿಕ್ಕಿದೆ. ಆಮೇನ್. ರೋಗದ ಮೇಲೆ ನಮಗೆ ಜಯ. ಸಿಪಾಯಿ ಯೇಸುವಿನ ಪಕ್ಕೆಯನ್ನು ತಿವಿದ. ಲಾಂಗಿನಸ್ ರೋಮ್ ಸಿಪಾಯಿ, ಅವನ ಒಂದು ಹಿಸ್ಟ್ರಿ ಹೇಳ್ತದೆ, ಅವನ ಒಂದು ಕಣ್ಣು ಬ್ಲೈಂಡ್ ಆಗಿತ್ತು, ಅವನಿಗೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಅವನು ಅಕ್ಸೆಪ್ಟ್ ಮಾಡಿದ ಯೇಸುವನ್ನು. ಇವನು ನಿಜವಾಗಿ ಯಾರಾಗಿದ್ದಾನೆ? ದೇವಕುಮಾರನಾಗಿದ್ದಾನೆ. ಈಟಿಯನ್ನು ತಿವಿದು ಆತನು ಸರೆಂಡರ್ ಆದ. ಈತನು ಯಾರಾಗಿದ್ದಾನೆ? ನಿಜವಾಗಿ ಈತನು ಸನ್ ಆಫ್ ಗಾಡ್, ದೇವಕುಮಾರನಾಗಿದ್ದಾನೆ. ಈಟಿಂದ ತಿವಿದಾಗ ಅವನಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ಒಂದು ಕಣ್ಣು. ಯೇಸುವಿನ ಬ್ಲಡ್ ಅವನ ಕಣ್ಣಿಗೆ ಟಚ್ ಆದಾಗ, ಸ್ಪ್ರಿಂಟ್ ಆದಾಗ, ಬ್ಲಡ್ ಹರಿದಂಥ ಬ್ಲಡ್ ಅವನ ಕಣ್ಣಿಗೆ ಬಿದ್ದಾಗ ಅವನ ಕಣ್ಣು ಓಪನ್ ಆಯಿತು. ಆಮೇನ್. ಅವನ ಕಣ್ಣು ಸ್ವಸ್ಥತೆ ಆಯಿತು. ಅಲ್ಲಿ ಆತನು ಸರೆಂಡರ್ ಆಗಿ ಆತನು ತನ್ನ ಲೈಫನ್ನು ಜೀಸಸ್ಗೆ ಕೊಟ್ಟ. ಇವತ್ತು ಇಂಪಾರ್ಟೆಂಟ್ ಒಂದು ವಿಷಯ ನಾನು ಹೇಳಿ ಮುಗಿಸ್ತೇನೆ. ಇಬ್ಬರು ಕಳ್ಳರು ಕ್ರಾಸ್ನಲ್ಲಿದ್ದಾರೆ. ಇಬ್ಬರ ಡಿಮ್ಯಾಂಡ್ ಏನಿತ್ತು? 39 ವರ್ಸ್ ಓದ್ಕೊಳ್ಳಿ. ಲೂಕ್ ಚಾಪ್ಟರ್ 23 ವರ್ಸ್ 39. ಲೂಕ್ ಚಾಪ್ಟರ್ 23 ವರ್ಸ್ 39. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ. ಶ್ರೇಷ್ಠವಾದ ವಾಗ್ದಾನ, ಕಳ್ಳನಿಗೆ ಸಿಕ್ಕಿದಂಥ ದೊಡ್ಡ ಆಶೀರ್ವಾದ. ಒಂದು ಲಾಸ್ಟ್ ಮೂಮೆಂಟ್ ಅವನ ಪ್ರಾರ್ಥನೆ, ಯೇಸುವೆ, ನಿನ್ನ ರಾಜ್ಯವನ್ನು, ಯಾರ ರಾಜ್ಯ? ನಿನ್ನ ರಾಜ್ಯ, ನಿನ್ನ ಕಿಂಗ್ಡಮ್. ಆದರೆ ಯೇಸು ದೇವರೆಂಬುದಾಗಿ ಅವನು ಅಕ್ಸೆಪ್ಟ್ ಮಾಡಿದ. ಯೇಸು ಯಾರು? ನೀನು ದೇವರು. ಲಾಸ್ಟ್ ಪ್ರೇಯರ್ ಒಂದು ಏನಂತ ಹೇಳಿದ್ರೆ, ಇದು ಇಂಪಾರ್ಟೆಂಟ್ ವಿಷಯ. ಈ ಪ್ರೇಯರ್ ತುಂಬ ಇಂಪಾರ್ಟೆಂಟ್. ಕಳ್ಳನ ಲಾಸ್ಟ್ ಮೂಮೆಂಟ್ ಪ್ರೇಯರ್ ಏನಾಗಿತ್ತು ಅಂತ ಹೇಳಿದ್ರೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೀನೇನು ಮಾಡು? ಜ್ಞಾಪಕ ಮಾಡಿಕೋ. ನನಗೆ ಅಷ್ಟೇ ಸಾಕು, ಜ್ಞಾಪಕ ಮಾಡಿಕೋ. ಯಾಕಂದರೆ ನಾನು ಕ್ರಿಮಿನಲ್, ನಾನು ದುಷ್ಕರ್ಮಿ, ನಾನು ಪಾಪ ಮಾಡಿದ್ದೇನೆ. ಫಾರ್ಗಿವ್ ಮೀ, ನನ್ನ ಜ್ಞಾಪಕ ಮಾಡಿಕೋ. ನನಗೆ ಹೆಲ್ಲಿಗೆ ಹೋಗ್ಲಿಕ್ಕೆ ಬೇಡ, ಆ ವೇದನೆ ಸ್ಥಳಕ್ಕೆ ಹೋಗ್ಲಿಕ್ಕೆ ಬೇಡ, ನನಗೆ ನಿನ್ನ ಒಟ್ಟಿಗಿರ್ಲಿಕ್ಕೆ ನಾನು ಬಯಸ್ತೇನೆ. ಯೇಸುವಿನ ಉತ್ತರ ಏನಂತ ಹೇಳಿದ್ರೆ, ಈ ಕ್ಷಣದಲ್ಲೇ ಅಲ್ವಾ, ಈ ಹೊತ್ತು, ದಿಸ್ ಮೂಮೆಂಟ್, ಈ ಹೊತ್ತು ನೀನು ನನ್ನ ಜೊತೆಯಲ್ಲಿ ಏನಿರ್ತೀನಿ? ನೀನು ಪ್ಯಾರಡೈಸ್ನಲ್ಲಿ ಇರ್ತೆ. ಈ ಹೊತ್ತೇ ನೀನು ನನ್ನ ಸಂಗಡ ಪರಲೋಕದಲ್ಲಿರ್ತೀ. ನೀನು ಹೋಗಿ ವಿಶ್ರಾಂತಿ ಮಾಡ್ತಿ, ನಾನು ಬರುವಾಗ ಎಬ್ಬಿಸಲ್ಪಡ್ತೀನಿ ಎಂಬುದಾಗಿ ಹೇಳಿಲ್ಲ. ಈ ಹೊತ್ತು ನೀನು ನನ್ನ ಜೊತೆಯಲ್ಲಿ ಎಲ್ಲಿರ್ತೀನಿ? ನೀನು ಪರಲೋಕದಲ್ಲಿರ್ತಿ, ಪ್ಯಾರಡೈಸ್ನಲ್ಲಿ ಇರ್ತಿ. ಈ ಹೊತ್ತು ಏನು ಪ್ರೇಯರ್? ಇದು ಇಂಪಾರ್ಟೆಂಟ್ ಪ್ರೇಯರ್ ಅಲ್ವಾ? ಸ್ಯಾಲ್ವೇಷನ್ ಪ್ರೇಯರ್, ರಿಪೆಂಟೆನ್ಸ್ ಪ್ರೇಯರ್, ಅಮೂಲ್ಯವಾದದು. ಇನ್ನೊಬ್ಬ ಕಳ್ಳ ಏನು ಪ್ರೇಯರ್ ಮಾಡ್ದ? 39ನೇ ವಚನ ಓದ್ಕೊಳ್ಳಿ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನೀನು ಬರಬೇಕಾದ ಕ್ರಿಸ್ತನಲ್ಲವೇ ಹೇಳ್ತಿದ್ದ. ನೀನು ದೇವರಲ್ಲ, ಕ್ರಿಸ್ತನು. ಕ್ರೈಸ್ಟ್ ಮೀನ್ಸ್ ಅನಾಯಿಂಟೆಡ್ ಒನ್, ಗಾಡ್ ಆಫ್ ಸ್ಯಾಲ್ವೇಷನ್. ನೀನು ಕ್ರಿಸ್ತನಲ್ಲವೇ? ನೀನು ಬರಬೇಕಾದವನು. ಅವನಿಗೆ ಬೇಕಾದೇನಂದ್ರೆ ಇಲ್ಲಿಂದ ಒಮ್ಮೆ ರಕ್ಷಣೆ ಹೊಂದಬೇಕು, ಪ್ರಾಣ ಉಳಿಬೇಕು. ನಿನ್ನನ್ನು ರಕ್ಷಿಸ್ಕೊ, ಮತ್ತೆ ನನ್ನನ್ನು. ಅವನ ಪ್ರಾರ್ಥನೆ ಏನಾಗಿತ್ತು? ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ಮೊದಲು ಏನು ಮಾಡಿ ನೀನು ರಕ್ಷಿಸು. ಮತ್ತೆ ನನಗೆ ಸಹ ಪುನಃ ನನ್ನ ಡ್ಯೂಟಿ ಮಾಡಬೇಕಲ್ಲ, ದರೋಡೆ ಮಾಡಬೇಕಲ್ಲ. ಒಂದು ಲೈಫ್ ಒಮ್ಮೆ ಸಾಯ್ಲಿಕ್ಕೆ ನನಗೆ ಬೇಡ. ಈ ವೇದನಿಂದ ಅವನ ಡಿಮ್ಯಾಂಡ್ ಅಂದರೆ ಬರೀ ಅಲ್ಲಿಂದ ಶಿಲುಬೆಯಿಂದ ತಪ್ಪಿಸ್ಕೊಳ್ಬೇಕು. ಮತ್ತೆ ತಿರುಗಿ ನಾನು ಹೋಗ್ತೇನೆ ಬ್ಯಾಂಕ್ ದರೋಡೆ ಮಾಡಲಿಕ್ಕೆ, ನನ್ನ ಕಸುಬಿಗೆ ಹೋಗ್ತೇನೆ. ರಿಪೆಂಡೆನ್ಸ್ ಬೇಡ.
ಅವನ ಡಿಮ್ಯಾಂಡ್ ಇದ್ದದ್ದು ಬರೇ ನನ್ನನ್ನು ಈ ಶಿಲುಬೆಯಿಂದ ನೀನು ರಕ್ಷಿಸು, ಅಷ್ಟೇ ಸಾಕು. ನನಗೆ ರಿಪೆಂಡೆನ್ಸ್ ಬೇಡ, ಈ ಮಾರ್ಗ ನನಗೆ ಬೇಡ. ನನಗೆ ಒಮ್ಮೆ ಇಲ್ಲಿಂದ ಹೋಗ್ಬೇಕು, 2 ದಿವಸ ರೆಸ್ಟ್ ಮಾಡಬೇಕು, ಗಾಯ ಒಣಗಿದ ಮೇಲೆ ಇನ್ನೊಂದು ಕಡೆಗೆ ಹೋಗ್ಬೇಕು ರಾಬರಿ ಮಾಡಲಿಕ್ಕೆ. ಆದರೆ ಈ ಕಳ್ಳ ಹೇಳ್ತಾನೆ, ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ, ನನ್ನ ನೆನೆಸಿಕೋ. ನನಗಿದು ಬೇಡ, ಇನ್ನು ಇಲ್ಲಿಂದ ನಾನು ಬೇಡ, ಜೀವದಿಂದ ನಾನು ಹೀಲಾಗಿ ಹೋಗೋದು ಬೇಡ. ನನಗೆ ಈಗ ಏನು ಬೇಕಂತ ಹೇಳಿದ್ರೆ, ಸ್ವಾಮಿ ನಿನ್ನೊಟ್ಟಿಗೆ ನಾನು ಇರಬೇಕು, ಪರಲೋಕ ರಾಜ್ಯಕ್ಕೆ ಇರಬೇಕು. ಇವತ್ತು ಅನೇಕ ಸಲ ನಾವು ಇಷ್ಟು ಆನ್ ದ ಕ್ರಾಸ್ ಯೇಸು ಮಾಡಿದಂಥ ವಿಷಯಗಳನ್ನು ಜ್ಞಾಪಕ ಮಾಡಿಕೊಳ್ತೇವೆ, ಮೆಡಿಟೇಟ್ ಮಾಡ್ತೇವೆ, ಇಲ್ಲಿ ಜುಮ್ ಆಗ್ತದೆ ಒಂದು ಕ್ಷಣಕ್ಕೆ ಅಲ್ವಾ? ಒಂದು ಕ್ಷಣಕ್ಕೆ ಮಾತ್ರ ಖಾರ ಮೆಣಸಿನುವಾಗ ಆಗ್ತದೆ ಅಷ್ಟೇ, ಮತ್ತೆ ಇಲ್ಲ. ಫಾಲೋ ಮಾಡ್ತೇವೆ. ಯಾಕೆ? ಬರೇ ಮದುವೆ ಆಗಬೇಕು, ಓಕೆ ಟಾಟಾ. 10 ಮಂದಿ ಕುಷ್ಠರೋಗಿಗಳು ಬಂದರು ಯೇಸ್ವಾಮಿ ಒಟ್ಟಿಗೆ, 10 ಕುಷ್ಠರೋಗಿಗಳು ಯೇಸ್ವಾಮಿ, ಅದು ಮಿರಕಲ್, ಗ್ರೇಟೆಸ್ಟ್ ಮಿರಕಲ್. ಟಾಟಾ ಬಾಯ್ ಬಾಯ್. ಯೇಸ್ವಾಮಿ 9 ಮಂದಿ ಇಲ್ಲಿ ಆರಾಧನೆ ಮಾಡಲಿಕ್ಕೆ, ಒಬ್ಬನೇನಾ? ಬಾಕಿ 9 ಮಂದಿ ಮನೆ ಕಟ್ಟಿ ಆಯಿತು, ಓಕೆ ನೋ ಪ್ರಾಬ್ಲಮ್. ಕೆಲಸ ಸಿಕ್ಕಿತು, ಮಗಳ ಮದುವೆ ಆಯಿತು, ವೆಲ್ ಸೆಟಲ್ಡ್ ನಾವೀಗ, ನೋ ಪ್ರಾಬ್ಲಮ್. ಪ್ರಾಬ್ಲಮೇ ಸ್ಟಾರ್ಟ್ ಆಗೋದು ಅಲ್ಲಿಂದಲೇ. ಮತ್ತೆ ನೋ ಪ್ರಾಬ್ಲಮ್ ಯಾವಾಗ ಹೇಳ್ತಿರಲ್ಲ, ಆಲೋಚನೆ ಮಾಡು, ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನೋ. ಇವತ್ತು ಶಿಲುಬೆಯಿಂದ ನಾವು ಕಲಿತ್ಕೊಳ್ಬೇಕಾದ ಒಬ್ಬ ಕಳ್ಳನ ಮಾಡಿದೆ ಅಂದರೆ ಸ್ವಾರ್ಥದ ಪ್ರೇಯರ್. ಏನು ಪ್ರೇಯರು? ನನಗೆ ರಕ್ಷಣೆ ಆದರೆ ಸಾಕು. ಇವತ್ತು ಅನೇಕ ಸಲ ನಾವು ಕೂಡ ಅನೇಕ ಏರಿಯಾದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಇವತ್ತಿನ ಈ ಒಂದು ಕ್ರಾಸ್ನ ಆನ್ ದ ಕ್ರಾಸ್ ಯೇಸು ಸ್ವಾಮಿಯ ಆ ತ್ಯಾಗ ಸಮರ್ಪಣೆ ಸಮಯದಲ್ಲಿ ನಾವು ಮೆಡಿಟೇಟ್ ಮಾಡುವಾಗ, ನಾನು ಯಾಕೆ ಜೀವಿಸ್ತೇನೆ? ಪೌಲನ ಲೈಫ್ ನೋಡುವಾಗ ಹೇಳ್ತೇನೆ, ಇನ್ನು ಮುಂದೆ ನಾನು ಜೀವಿಸುವುದಿಲ್ಲ. ಆಮೇಲೆ ನನ್ನನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಈಗ ಜೀವಿಸಿದ್ಯಾರು? ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಪೌಲನನ್ನು ನೋಡುವಾಗ ಎಲ್ಲರೂ ಏನು ನೋಡಿದ್ರು? ಕ್ರಿಸ್ತನನ್ನು ನೋಡಿದ್ರು. ಈ ಕಳ್ಳನೇನು ಮಾಡ್ದ? ಸ್ವಾರ್ಥದ ಪ್ರೇಯರ್ ಮಾಡ್ದ. ನನಗೆ ಒಮ್ಮೆ ಇಲ್ಲಿಂದ ರಕ್ಷಿಸ್ಕೋ, ಯಾಕಂದ್ರೆ ಅವನು ಕೇಳಿದಾನಲ್ಲ, ಮಿರಕಲ್ ಮಾಡಿದಲ್ಲ. ಇನ್ನೊಬ್ಬ ಕಳ್ಳನ ಡಿಮ್ಯಾಂಡ್ ಅದಾಗಿರಲಿಲ್ಲ, ಸ್ವಾಮಿ ನನಗೆ ಇಟರ್ನಲ್ ಲೈಫ್ ಬೇಕು, ಅದಕ್ಕೋಸ್ಕರ ನಾನು ಜೀವಿಸ್ತೇನೆ. ಆಮೇಲೆ ಅದಕ್ಕೋಸ್ಕರ ನಾನು ಬದುಕ್ತೇನೆ, ನಾನು ಒಂದು ಪರ್ಪಸ್ಗೋಸ್ಕರ ಬದುಕ್ತೇನೆ. ನಿನ್ನನ್ನು ಕರೆದಂಥ ಒಂದು ಉದ್ದೇಶ ಇದೆ. ಪ್ರಿಯರ್, ಇವತ್ತು ದೇವರು ನಿನ್ನನ್ನು ನನ್ನನ್ನು ಬೆಳಕು ಕೊಟ್ಟು ಆರಾಧನೆ ಮಾಡಲಿಕ್ಕೆ ಕರೆದದು ಬರೇ ಒಂದು ಉದ್ದೇಶಪೂರ್ವಕ ಆತನು ಕರೆದಿದ್ದಾನೆ. ಜಸ್ಟ್ ಸಂಡೇ ಬಂದು ಆರಾಧನೆ ಮಾಡಿ ಹೋಗ್ಲಿಕ್ಕೆಲ್ಲ, ಒಂದು ಡಿವೈನ್ ಕಾಲಿಂಗ್ ನಿನ್ನ ಮೇಲಿದೆ. ಆಮೇಲೆ ಡಿವೈನ್ ಪರ್ಪಸ್ಗಾಗಿ ದೇವರು ನನ್ನ ಕರೆದಿದ್ದಾನೆ, ಒಂದು ಉದ್ದೇಶಕ್ಕಾಗಿ ದೇವರು ನನ್ನ ಕರೆದಿದ್ದಾನೆ. ಏನಂತ ಹೇಳಿದ್ರೆ, ಈ ಒಂದು ಅಮೋಘವಾದ ವಾರ್ತೆಯನ್ನು ಜನರಿಗೆ ಮುಟ್ಟಿಸುವುದಕ್ಕಾಗಿ. ಆಮೇಲೆ ನಾನು ಬದುಕಿದ್ದೇನೆ, ನಾನು ಜೀವಿಸ್ತಿದ್ದೇನೆ. ಹೋಗಿ ಹೇಳಿರಿ, ಪ್ಯಾರಡೈಸ್, ಇಟರ್ನಲ್ ಲೈಫು, ಅಶ್ಯೂರೆನ್ಸ್ ಇದೆ ನಮಗೆ, ನಿತ್ಯ ಜೀವ ಇದೆ. ಯೇಸುವಿನಲ್ಲಿ ನಿತ್ಯ ಜೀವ ಇದೆ. ಯೇಸು ಇಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಯೇಸು ಒಂದೇ ಪರಲೋಕ ಹೋಗುವಂಥ ಮಾರ್ಗ. ಈ ಒಂದು ಅಮೋಘವಾದ ವಾರ್ತೆ ಶಿಲುಬೆಯ ಸಂದೇಶವಾಗಿದೆ. ಆಮೇಲೆ ದೇವರು ನಮ್ಮೆಲ್ಲ ಆಶೀರ್ವದಿಸಲಿ.